ಎಕ್ಸ್‌ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. TV9 ವೇದಿಕೆ ಮೂಲಕ ನಿಮ್ಮನ್ನೆಲ್ಲ ನಗಿಸೋಕೆ ಬರ್ತಿದ್ದಾರೆ ಕಾಮಿಡಿ ಸ್ಟಾರ್ಸ್. 100% ಗ್ಯಾರಂಟಿ ನಿಮ್ಮನ್ನ ರಂಜಿಸ್ತಾರೆ ಈ ಹಾಸ್ಯ ಕಲಾವಿದರು. ಮಿಸ್ ಮಾಡದೆ ನಗೆ ಬಂಡಿ ಹತ್ತಿ ಸವಾರಿ ಮಾಡ್ರಿ, ಸವಾರಿ ಮಾಡಿ ಮನಸಾರೆ ನಗರಿ ನಗರಿ. ಇದುವೇ ಈ ಹೊತ್ತಿನ ವಿಶೇಷ ಕಾಮಿಡಿ ಎಕ್ಸ್‌ಪ್ರೆಸ್. ಒಂದಿಷ್ಟು ಹೊಸ ಹೊಸ ಜೋಕ್ಸ್ಗಳು, ಮತ್ತೊಂದಿಷ್ಟು ಹೊಸ ಹೊಸ ಮುಖಗಳು, ಜೊತೆಗೊಂದಿಷ್ಟು ಹೊಸ ಹೊಸ ಹಾಸ್ಯ ಆರಾಧಕರು. ಹೀಗೆ ಇದೆಲ್ಲದರ ಒಟ್ಟು ಹೂರಣವೇ ಈಗ ಕಾಮಿಡಿ ಎಕ್ಸ್‌ಪ್ರೆಸ್ ಆಗಿದೆ. ಈಗ TV9 ಕಾಮಿಡಿ ಎಕ್ಸ್‌ಪ್ರೆಸ್ ನ ವೇದಿಕೆಯಲ್ಲಿ ಚಿತ್ರದುರ್ಗದ ಪರಮೇಶ್ವರಪ್ಪ ಕುದ್ರೆ ಅವರು ಸಖತ್ ಮಾತಿನ ಮೂಲಕ ನಿಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನೋಡಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ಇವಾಗ ವಾಕಿಂಗ್ ಹೋಗ್ತಕ್ಕಂಥವ್ರು ಎಲ್ಲ ಕಡೆಗೂ ಜಾಸ್ತಿ ಆಗಿದ್ದಾರೆ. ಅದು ತುಂಬಾ ಹೆಮ್ಮೆಯ ವಿಷಯ. ನಾವು ಬೆಳಿಗ್ಗೆ ವಾಕ್ ಮಾಡ್ತೀವಿ. ಯಾರಾದರೂ ಹೊಸದಾಗಿ ವಾಕ್ ಬಂದ್ರು ಅಂದ್ರೆ ನಮಗೆ ಎರಡೇ ಡೌಟು. ಒಂದು, ಅವರಿಗೆ ಶುಗರ್ ಬಂದಿರಬಹುದು, ಇಲ್ಲ ಫಿಗರ್ ದೊಡ್ಡದಾಗಿರ್ಬೋದು. ಎರಡೇ ಕಾರಣಕ್ಕೆ ಜನ ವಾಕ್ ಬರೋದು. ನಾವು 3 ಜನ ಸ್ನೇಹಿತರು ವಾಕ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ನನ್ನ ಹೆಂಡತಿ ದಿವ್ಸಕ್ಕೆ ದಿವಸ ದಪ್ಪ ಆಗ್ತಿದ್ದಾಳೆ ಕಣೋ. ಎಷ್ಟು ದಪ್ಪ ಆಗ್ತಿದ್ದಾಳಂದ್ರೆ ಚಿತ್ರದುರ್ಗದಲ್ಲಿರೋ ಯಾವ ಆಟೋದಾಗೂ ಅವಳನ್ನ ಅದುಮಿದ್ರು ಕುಂದ್ರಸಕ್ಕಾಗಲ್ಲ ಅಂದ. ಏನ್ ಮಾಡ್ತೀವಿ, ವಾಕಿಂಗ್ ಬರಲ್ಲ ಕರೆದ್ರೆ ಅಂದ. ಇನ್ನೊಬ್ಬನಿದ್ದು ಹೇಳ್ದ, ಲೇ ನಿಂದಿನ್ನೋ ಬೇಕೋ ಮಗನೇ, ನನ್ನ ಹೆಂಡತಿ ಎಷ್ಟು ದಪ್ಪ ಆಗ್ತಿದ್ದಾಳಂದ್ರೆ ಬೆಂಗಳೂರು ಟು ಚಿತ್ರದುರ್ಗ ಓಲ್ವಾ ಬಸ್ ಬಿಟ್ಟಿದಾರಲ್ಲ, ಆ ಓಲ್ವಾ ಬಸ್ಸಲ್ಲಿ ಅದುಮಿದ್ರು ಅವಳು ಕುಂದ್ರಸಕ್ಕಾಗಲ್ಲ, ಕರೆದ್ರು ವಾಕಿಂಗ್ ಬರಲ್ಲ ಅಂದ. ಅವ್ರಿಬ್ರನ್ನು ಕೇಳಿ ನಾನು ಹೇಳ್ದೆ, ನಿಮ್ಮಿಬ್ರದು ಬೇಕಲೇ ತಮ್ಮ, ನನ್ನ ಹೆಂಡತಿ ಎಷ್ಟು ದಪ್ಪಾಗಿದ್ದಾಳೆ, ವಾಕೇ ಬರಲ್ಲ. ಎಷ್ಟು ದಪ್ಪಾಗಿದ್ದಾಳೆ ಅಂದ್ರೆ ಮೊನ್ನೆ ಅವಳು ನೈಟಿ ತೊಳೆಯಕ್ಕೆ ದೋಬಿ ಕೊಟ್ಟಿದ್ದೆ. ತೊಳ್ಕಮ್ಮನ್ ದೋಬಿ ಏನಂದ, ಸ್ವಾಮಿ ಇನ್ನೊಂದ್ಸರಿ ಶಾಮಿಯಾನ ಹಾಕ್ಬೇಡ್ರಿ, ನಾವು ತೊಳಿಯಲ್ಲ ಅಂದ. ಸೈಜ್ ನಿಮಗೆ ಗೊತ್ತಾಗಿರ್ಬೇಕು. ನಾವೆಲ್ಲ ಇಲ್ಲಿ ಚಿತ್ರದುರ್ಗದಲ್ಲಿ ಪ್ರೈವೇಟ್ ಬಸ್ ಹತ್ತಿ ರೂಢಿ, ನಮಗೆ ಗೌರ್ಮೆಂಟ್ ಬಸ್ ಹತ್ತೋದು ಬಹಳ ಕಡಿಮೆ. ಮೊನ್ನೆ ಬೆಂಗಳೂರಿಗೆ ಹೋದಾಗ ಗೌರ್ಮೆಂಟ್ ಬಸ್ ಹತ್ತಿ ಕುತ್ಕೊಂಡೆ. ಜಯನಗರಕ್ಕೆ ಹೋಗ್ಬೇಕಾಗಿತ್ತು ನಾನು. ಎಲ್ಲಿ ಸೀಟ್ ಸಿಕ್ತೋ ಅಲ್ಲಿ ಕುತ್ಕೊಂಡ್ಬಿಟ್ಟೆ. ಒಬ್ಬ ಹುಡುಗಿ ಬಂದು ನಾನು ಹಿಂಗೆ ತಟ್ಟಿದ್ಲು, ನೋಡಿದೆ, ಕೈ ಮಾಡಿ ತೋರಿಸಿದ್ಲು, ಲೇಡೀಸ್ ಸೀಟ್ ಅದು. ಅವಳು ತಟ್ಟಿ ಎಬ್ಸಿದ ಮೇಲೆ ನಾನು ಗಂಡಸು ಅಂತ ಗೊತ್ತಾಯ್ತು. ಎದ್ ನಿಂತ್ಕೊಂಡ ಮೇಲೆ ಬೋರ್ಡ್ ನೋಡ್ತೀನಿ, ಮಹಿಳೆಯರಿಗೆ ಅಂತ ಇಲ್ಲ ಅಲ್ಲಿ. ಆ ಸ್ಟಿಕರ್ ಕಟ್ ಮಾಡೋಣ, ಅದನ್ನ ಯಾಕೆ ದೀರ್ಘ ಮಾಡಿಬಿಟ್ಟಿದ್ದಾನೆ, ಮಹಿಳೆ ಯಾರಿಗೆ ಅಂತ ಆಗಿಬಿಟ್ಟದ್ದು ಕಿಟಕಿ ಮೇಲೆ. ಜೊತೆಗೆ ನನ್ನ ಫ್ರೆಂಡ್ ಇದ್ದ ನಾಗರಾಜ, ಫಸ್ಟ್ ನಗ್ಸಿದ್ದಲ್ಲ ಅವನು. ಲೇ ನಾಗರಾಜ, ನೋಡಲೇ ಅಲ್ಲಿ ಕನ್ನಡದ ಕೊಲೆ ಅಂದೆ. ಮಗನ ನೀ ಮಾಸ್ತರ್ ಹೌದಲ್ಲ ಅಂದವ. ಹೌದಪ್ಪ ಅಂದೆ. ಪ್ರಶ್ನೆ ಎಲ್ಲಿರುತ್ತೆ, ಮುಂದೆ ಉತ್ತರ ಇರುತ್ತೆ ನೋಡಲೇ ಅಂದ. ಮುಂದಿನ ಕಿಟಕಿ ನೋಡ್ತೀನಿ, ಪುರುಷರಿಗೆ. ಮಹಿಳೆ ಯಾರಿಗೆ? ಪುರುಷರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ಮಾಜಿ ಸೈನಿಕರಿಗೆ, ನಿರ್ವಾಹಕರಿಗೆ. ಮಗನೇ, ಮಹಿಳೆ ಇಲ್ಲದಕ್ಕೆ ಜೀವನನೇ ಇಲ್ಲ ಅಂದವನು. ನೋಡ್ರಿ, ಕೇವಲ ಒಂದು ಅಕ್ಷರದಲ್ಲಿ ವ್ಯತ್ಯಾಸ ಆದ್ರೆ. ಹೀಗೆ ಒಂದು ದೊಡ್ಡ ಆಸ್ಪತ್ರೆ, ನೀವು ಕೂತ್ಕೊಂಡಂಗೆ ಈ ಕಡೆ ಎಲ್ಲ ಲೇಡೀಸ್ ಪೇಷಂಟ್ ಕೂತ್ಕೊಂಡಿದ್ದಾರೆ, ಈ ಕಡೆ ಜೆಂಟ್ಸ್ ಪೇಷಂಟ್ ಕೂತ್ಕೊಂಡಿದ್ದಾರೆ. ಕಂಪೌಂಡರ್ ಒಬ್ಬೊಬ್ಬರನ್ನೇ ಒಳಗೆ ಬಿಡ್ತಾ ಇದ್ದಾನೆ. ಈ ಗಂಡು ಮಕ್ಕಳ ಕಡೆ ಕುಂತನೊಬ್ಬನು ಬರೀ ಹೆಣ್ಮಕ್ಳನ್ನೇ ನೋಡ್ತಾ ಇದ್ದ. ನಾಚಿಕೆ ಆದ್ರೆ ತಲೆ ತಗ್ಸ್ಕೊಂಡ್ರು, ಸಿಟ್ಟು ಬಂದರು, ವಟ ವಟ ಅಂದ್ರು. ಒಬ್ಳು ಬೋಲ್ಡ್ ಇದ್ದು ಹುಡುಗಿ ಡಾಕ್ಟರ್ ಹತ್ರ ಹೋಗೇ ಬಿಟ್ಲು. ಬರೀ ಡಾಕ್ಟ್ರೇ, ಯಾರು ಇವನು ಹಿಂಗ್ ನಮ್ಮನ್ನು ನೋಡ್ತಿದ್ದಾನೆ ಎಂದರೆ ಹೆಣ್ಮಕ್ಳು ನೋಡಿದಾನು ಇಲ್ಲಿ ಇವನು ಅಂತ. ಡಾಕ್ಟರ್ ಬಂದ್ರು, ಏನಲ್ಲೇ ನಿನ್ನ ಹೆಸರು ಅಂದ್ರು. ತಿಪ್ಪೇಶ ಅಂದವನು. ಯಾಕೋ ಹೆಣ್ಮಕ್ಳು ಹಂಗೆ ನೋಡ್ಕೊಂತ ಕುಂತಿದೀಯಾ ಅಂದ್ರು. ಡಾಕ್ಟ್ರೇ, ಟೈಮ್ ಎಷ್ಟೀಗ ಅಂದ. 12:15 ಅಂದ್ರ ಡಾಕ್ಟ್ರು. ನೀವೇ ಬೋರ್ಡ್ ಹಾಕಿದ್ರಲ್ರಿ ಅಲ್ಲಿ, ಹೆಂಗಸರನ್ನು ನೋಡೋ ಸಮಯ 12ರಿಂದ 1 ಅಂತ, ಇನ್ನ ಅರ್ಧ ಗಂಟೆ ಇತ್ತಡ್ರಿ ನೋಡ್ತೀನಿ ಅಂದ. ತಕ್ಷಣ ಡಾಕ್ಟ್ರು ಪೇಂಟರ್ನ ಕರೆಸಿಬಿಟ್ಟು ಹೆಂಗಸರನ್ನು ತಪಾಸಣೆ ಮಾಡೋ ಸಮಯ ಅಂತ ಚೇಂಜ್ ಮಾಡಿ ಬೋರ್ಡನ್ನೇ ಚೇಂಜ್ ಮಾಡಿಬಿಟ್ರು. ಹೀಗೆ ಹಾಸ್ಯ ಎಲ್ಲ ಕಡೆಗೂ ಇದೆ. ಇಲ್ಲಿ ಸ್ವಲ್ಪ ಯಂಗ್ ಸ್ಟಾರ್ಸ್ ಬಂದಿದ್ದೀರಿ. ಅಣುಕು ಗೀತೆಗಳಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಹಾಸ್ಯದಲ್ಲಿ. ಮೂಲ ಗೀತೆ ಯಾವ ರೀತಿ ಇರುತ್ತೋ ಅದೇ ರಾಗದಲ್ಲಿ ಹಾಡೋದು, ಅದಕ್ಕೆ ಅಣುಕು ಗೀತೆಗಳು ಅಂತಾರೆ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಬರೆದಿರೋ ಅಣುಕು ಗೀತೆಗಳು 30-35 ವರ್ಷದಿಂದ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ, ಇದು ಒರಿಜಿನಲ್ ಗೀತೆ. ಇದನ್ನ ಕಾಲೇಜಲ್ಲಿ ಹುಡುಗರು ಕಾಪಿ ಮಾಡೋ ಹುಡುಗರ ಕೈಯಲ್ಲಿ ಸಿಕ್ಕರೆ ಅವ್ರು ಹೆಂಗ ಹಾಡ್ಕೊಂತಾರೆ ಇದನ್ನ. ಕಾಪಿ ಲೋಕದಿಂದ ತಂದ ಮಾಪಿಯ ಸಂದೇಶ, ರೂಮಿನಲ್ಲಿ ಮಾಡಿ ತೋರ್ಸೋಣ, ಕಾಪಿ ಹೊಡೆಯೋಣ, ಪರೀಕ್ಷೆ ಬರೆಯೋಣ,
ಬನ್ನಿ ಗೈಡ್ಗಳ ಪುಟವ ತೆರೆಯೋಣ, ಪರೀಕ್ಷೆ ಬಂದರೆ ಗೈಡು ಕೊಳ್ಳೋಣ, ಗೈಡಿನ ಸೃಷ್ಟಿಗೆ ನಾವೇ ಕಾರಣ. ಓದುವುದು ಹೇಗೆ ಬರೆಯುವುದು ಹೇಗೆ ಗೊತ್ತಿಲ್ಲ ನಮಗೆ, ಆದರೆ ಕೊನೆಗೆ ಗೈಡ್ಗಳು ಬರತಾನೆ. ಟನ್ ಡನ್ ಡನ್ ಟಡನ್ ಟಡನ್. ಹಂಸಲೇಖ ನೇಣ ಕವಕಿ ಹೆಂಗದಾಗ್ಬಿಟ್ರೆ ಮುಂದೆ ಒಂದು ರಣಧೀರ ಅನ್ನೋ ಒಂದು ಚಿತ್ರ ಬಂತು. ಅದರಲ್ಲಿ ಒಂದು ಬಹಳ ಫೇಮಸ್ ಸಾಂಗ್, ಲವರ್ ಸಾಂಗ್ ಅದು. ಲೋಕವೇ ಹೇಳಿದ ಮಾತಿದು, ನಾವು ನೀವೆಲ್ಲ ಕೇಳಿ ಬರುತ್ತೆ. ಇದೇ ಹಾಡು ಅದೇ ಕಾಲೇಜ್ ಹುಡುಗರ ಕೈಯಲ್ಲಿ ಸಿಕ್ಕರೆ ಕಾಪಿಗೆ ಹೆಂಗ್ ಚೇಂಜ್ ಮಾಡ್ಕೊಂತಾರೆ. ಗುರುಗಳೇ ಹೇಳಿದ ಮಾತಿದು, ಪಾಠದ ಸಾರವೇ ಕೇಳಿದ್ದು, ಪರೀಕ್ಷೆಯ ಚಿಂತೆಯಲ್ಲಿ ಬಾಳಬಾರದು, ಕಾಪಿ ಮಾಡಬಾರದು, ಮಾಡಿದರೆ ಸ್ಕ್ವಾಡ್ಗ ಹೆದರಬಾರದು. ಬರ್ಯಾಕಲಿ, ಹಂಸಲೇಖ ಅವರು ಅನಾರ್ಕಲಿ ಎಂದಿದ್ರು. ಬರ್ಯಾಕಲಿ ಯಾವುದೇ ಪೇಪರ್ ಇರಲಿ, ರೂಮಿಗೆ ಸ್ಕ್ವಾಡು ನಡೆದು ಬರಲಿ, ಕಾಪಿಯ ನಂಬಿದ ನಾವು ಹೆದರಲಾರದಂತ ಗುಳಿಗಳು. ಇನ್ನು ವಿಷ್ಣುವರ್ಧನ್ ಒಳ್ಳೆ ಗಾಯಕರು, ಅವ್ರು ಹಾಡಿರೋ ಒಂದು ಫೇಮಸ್ ಹಾಡಿದೆ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಈ ಹಾಡು ಫುಲ್ ಟೈಟ್ ಆಗಿರೋ ಕುಡುಕನ ಕೈಯಲ್ಲಿ ಸಿಕ್ಕರೆ ಅವನು ಯಾವ ರೀತಿ ಸಾಹಿತ್ಯ ಚೇಂಜ್ ಮಾಡಿಕೊಂಡು ತನ್ನ ಅಣುಕು ಗೀತೆ ಮಾಡ್ಕೊಳ್ತಾನೆ. ಮಟನ್ನು ಚಿಕನ್ನು ತಿನ್ನೋಕೆ, ಬೀರು ಬ್ರಾಂಡಿ ಕುಡಿಯೋಕೆ, ತುಂಡು ಒಂದು ಪೆಗ್ಗು ಸಾಕು ನಂಗೆ ನಶೆ ಏರೋಕೆ, ಮುನ್ಸಿಪಾಲ್ಟಿ ಚರಂಡಿ ಸಾಕು ಹಾಯಾಗ್ ಮಲ್ಗೋಕೆ, ಹಾಯಾಗ್ ಮಲ್ಗೋಕೆ. ಊರಾಗೊಂದು ಬಾರು ಮುಚ್ಚಿ ಹೋದ್ರೆ ಏನಾಯ್ತು, ಸ್ವರ್ಗದಂತ ಡಾಬಾ ನನ್ನ ಹತ್ತಿರ ಕರೆದಾಯ್ತು. ಹರಿಯೋ ಆವು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಕುಡ್ದ ಮನ್ಸ ಒಂದೇ ಜೋಲಿಲ್ ನಡೆಯೋಕ್ಕಾಗಲ್ಲ. ಬಾಟ್ಲಿ ತಾನೆ ನಂಗೆ ಅಪ್ಪ ಅಮ್ಮ ಎಲ್ಲ, ಸಾಯೋಗಂತ ಎಣ್ಣೆ ಬಾಟ್ಲ ಕೈ ಬಿಡಾಕಿಲ್ಲ. ಮಟನ್ ಚಿಕನ್ ತಿನ್ನೋಕೆ, ಬೀರು ಬ್ರ್ಯಾಂಡಿ ಕುಡಿಯೋಕೆ. ಇವು ಅಣುಕು ಗೀತೆಗಳು. ಈಗ ಚಿತ್ರಗೀತೆಯಲ್ಲಿ ಹಾಸ್ಯ ನೋಡಿ. ನಮ್ಮ ಕಾಲದ ಚಿತ್ರಗೀತೆಗಳು ಈಗಿನ ಕಾಲದ ಪಡ್ಡೆ ಹುಡುಗರ ಚಿತ್ರಗೀತೆಗಳು ಹೆಂಗಿರ್ತವೆ ಅಂತ. ರಾಜ್ಕುಮಾರ್ ಅವರು ಹಾಡಿದ್ರು, ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನ ಯಾಕೆತ್ತಿಯೋ ಹೊಡೆಯೋಕಂತ. ನಮ್ಮ ಕಾಲದ್ದು. ಈಗಿನ ಕಾಲದ್ದು ಅದೇ ಅವ್ರ ಮಗ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದ್ದು. ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ, ಬಿಡಬೇಡ ಅವನ್ನ, ಹೊಡಿಬೇಡ ಅಂತ ಅಪ್ಪ ಅಂದ್ರು, ಹೊಡಿ ಅಂತ ಇವ್ರಂತಾರೆ. ಮುಂದೆ ಬಂದ್ರೆ ಜಜ್ಜಿ ಹಾಕು, ಹಿಂದೆ ಬಂದ್ರೆ ಕೊಚ್ಚಿ ಹಾಕು. ಹಿಂದಿನ ಕಾಲದಲ್ಲಿ ಒಂದು ಹೀರೋಯಿನಿಗೆ ಒಂದು ಕಿಸ್ ಕೊಡಬೇಕು ಅಂದ್ರೆ ಒಂದು ಹಾಡೇ ಮುಗಿದು ಬಿಡೋದು. ಒಂದು ಮಾತು ನನಗೆ ಗೊತ್ತು ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ. ಹಾಡು ಮುಗಿದ್ರು ಒಂದು ಕಿಸ್ ಕೊಡಕ್ ಆಗ್ತಿರಲಿಲ್ಲ. ಇವಾಗ ಅವೆಲ್ಲ ಇಲ್ಲ. ನಖರ ಗಿಕರ ಬೇಡ, ಕೊಡಲೆ ಬೇಡ ಫೋಜು, ಕೊಡೆ ಕಿಸ್ಸು, ಕೊಡೆ ಕಿಸ್ಸು. ಅವತ್ತು ಹೀರೋ ಒಬ್ಬಳನ್ನೇ ಕರೀತಿದ್ದ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಇವತ್ತು ಆಪ್ಷನ್ನು ಒಬ್ಳಿಲ್ಲ. ಕಮ 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 ಕಮಲಾಕ್ಷಿ, ಪಟ 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 ಪಂಚರಂಗಿ, ಮಿನ 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 ಮೀನಾಕ್ಷಿ, ಬಾರೆ ಚಾಯ್ಸ್. ಹೀಗೆ ಈ ಚಿತ್ರಗೀತೆಯಲ್ಲಿ ಮತ್ತೇನಾಗುತ್ತೆ ಅಂದ್ರೆ, ಅ ಆ ಈ ಕನ್ನಡದ ಅಕ್ಷರಮಾಲೆ. ಎಂತ ಒಳ್ಳೆ ಹಾಡು. ಅ ಆ ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಇವತ್ತಿನ ಹಾಡು, ಹಳ್ಳಿ ಮೇಸ್ಟ್ರೆ ಹಳ್ಳಿ ಮೇಸ್ಟ್ರೆ ಆಹಾ. ಕಾಮಿಡಿ ಎಕ್ಸ್ಪ್ರೆಸ್ ಜೋಕ್ಸ್ ಜರ್ನಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ನಾನೊಂದ್ಸರಿ ಹಿಂಗೆ ನನಗೆ ಮೈ ಹುಷಾರಿಲ್ಲ ಅಂತೇಳಿ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹತ್ರ ಹೋಗಿ ನಾನು ಒಂದು ಟೋಕನ್ ತಗೊಂಡು ನಾನು ಸರ್ತಿ ಬಂದಾಗ ಹೋಗೋಣ ಅಂತೇಳಿ ವೆಯ್ಟಿಂಗ್ ಅಲ್ಲಿ ಕೂತಿದ್ದೆ. ಡಾಕ್ಟ್ರು ಅಲ್ಲಿ ಎಲ್ಲರನ್ನು ಚೆಕಪ್ ಮಾಡ್ತಾ ಇದ್ರು. ಒಬ್ಬ ರೋಗಿ ಹೋಗಿ ಅವನ್ ತೊಂದ್ರೆನೇ ಹೇಳ್ಕೊತಾ ಇದ್ದ. ನಾನು ಏನ್ ಹೇಳ್ತಾ ಇದ್ದ ನೋಡೋಣ ತಡಿ ಅಂತೇಳಿ ಸ್ವಲ್ಪ ಕಿವಿಗೊಟ್ಟು ಕೇಳಿಸ್ಕೊಂಡೆ. ಅವನು ಹೇಳ್ದ, ಡಾಕ್ಟ್ರು ಏನಪ್ಪ ನಿನ್ ಪ್ರಾಬ್ಲಮ್ಮು ಅಂದ್ರು. ಅದಕ್ಕೆ ಅವನು ಹೇಳ್ದ, ಡಾಕ್ಟ್ರೇ ನನಗೆ ಏನೇ ನೋಡಿದ್ರು ಒಂದೊಂದು ಎಲ್ಡೆಲ್ಡಾಗಿ ಕಾಣಿಸ್ತೈತೆ ಡಾಕ್ಟ್ರೇ ಅಂದ. ಏನೇ ನಿನ್ ಪ್ರಾಬ್ಲಮ್ಮು ಅಂದ. ಡಾಕ್ಟ್ರೇ ನನಗೆ ನಾನು ಏನ್ ನೋಡಿದ್ರು ಒಂದೊಂದು ಎಲ್ಡೆಲ್ಡಾಗಿ ಕಾಣಿಸ್ತೈತೆ ಡಾಕ್ಟ್ರೇ ಅಂದ. ಅದಕ್ಕೆ ಡಾಕ್ಟ್ರು ನಿಧಾನಕ್ಕೆ ಕನ್ನಡಕ ಸರ್ ಮಾಡ್ಕೊಂಡು ಹೇಳ್ದ, ಅದನ್ನ ಹೇಳಕ್ ಯಾಕೆ ನೀವು 4 ಜನ ಬಂದಿದ್ದೀರಾ?
ಅವತಾರದಲ್ಲಿ ಸಿಕ್ಕಾಪಟ್ಟೆ ವ್ರಾಯಿಟಿಗಳಿವೆ. ಆದ್ರೆ ಉದ್ದೇಶ ಮಾತ್ರ ಒಂದೇ. ಅವರು ಪಂಚ್ ಡೈಲಾಗ್ ಹೊಡಿಬೇಕು, ಅದಕ್ಕೆ ನೀವೆಲ್ಲ ಮನ್ಸಾರೆ ನಗ್ಬೇಕು. ಈಗ ಯುವ ಹಾಸ್ಯ ಕಲಾವಿದ ಮಿಮಿಕ್ರಿ ನರಸಿಂಹಮೂರ್ತಿ ಅವರು ಜೋಕ್ಸ್ ಅನ್ನ ನಿಮಗಾಗಿ ಹೊತ್ತು ತಂದಿದ್ದಾರೆ. ನೋಡಿ, ಎಂಜಾಯ್ ಮಾಡಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಂಗೊಂದು ಕವನ ಜ್ಞಾಪಕ ಬರುತ್ತೆ. ಏನಪ್ಪಾ ಅಂದ್ರೆ, ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ. ನಿಮ್ಮನ್ನೆಲ್ಲ ನಗಿಸಲು ನಾನೀಗ ಪ್ರಾಣಾನೇ ಬಿಡುವೆ. ಇನ್ನೊಂದೇ ಒಂದ್ ಲೈನ್ ಹೇಳ್ತೀನಿ, ಆಮೇಲೆ ಚಪ್ಪಾಳೆ ಹೊಡಿರಿ. ಗಿಡ ಬಾಡಿದರೆ ನೀರು ಬಿಡುವೆ, ಹೃದಯ ಬಾಡಿದರೆ ಕಣ್ಣೀರು ಬಿಡುವೆ. ನಿಮ್ಮನ್ನೆಲ್ಲ ನಗಿಸಲು ನಾನೀಗ ಪ್ರಾಣಾನೇ ಬಿಡುವೆ ಅಂತ ಅವಾಗವಾಗ ರೀಲ್ ಬಿಡುವೆ. ತುಂಬಾ ತಮಾಷೆಯಾಗಿದೆಯಪ್ಪ. ನೋಡೋಣ, ಈಗ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಹಾಸ್ಯ ಸನ್ನಿವೇಶಗಳು ನಡೀತಾ ಇರುತ್ತೆ. ನನಗೆ ಗೊತ್ತಿದ್ದಂಗೆ ಒಂದ್ಸಾರಿ ಒಬ್ಬ ಅಂಕಲ್ಲು ಆಂಟಿನ ಕಿಚಾಯಿಸ್ಬೇಕು ಅಂತೇಳಿ ಮಾತಾಡಿಸ್ತಾ ಇದ್ದ. ಏನಂತ, ಲೇ ನಿನಗೆ ರಾಮಾಯಣ ಗೊತ್ತೇನೆ ಅಂದ. ಅದಕ್ಕೆ ಹೆಂಡತಿ, ಏನ್ರಿ ಇಷ್ಟೊತ್ನಲ್ಲಿ ನಿಮ್ ರಾಮಾಯಣ ಅಂದ್ಲು. ಗೊತ್ತಾ ಅಷ್ಟೇ ಹೇಳಿ ಅಂದು. ಗೊತ್ತು, ಏನು ಇವಾಗ ಅಂದ್ಲು. ಅದಕ್ಕೆ ರಾಮಾಯಣದಲ್ಲಿ ರಾಮನ ತಂದೆ ದಶರಥ ಗೊತ್ತಾ ಅಂದು. ಗೊತ್ತು ಕಣ್ರಿ, ಏನಿವಾಗ ಅಂದು. ಏನಿಲ್ಲ, ದಶರಥ 3 ಜನನ ಮದುವೆ ಆಗಿದ್ದ ಅನ್ಸುತ್ತೆ. ನಾನು 3 ಜನನ ಮದುವೆ ಆಗಿದ್ದ ದಶರಥ ಆಗನ ಅಂತ ಇದ್ದೀನಿ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂದ. ಅದಕ್ಕೆ ಹೆಂಡತಿ ಒಂಚೂರು ನರ್ವಸ್ ಆಗ್ಲಿಲ್ಲ, ಇಮ್ಮಿಡಿಯೇಟ್ ಆಗಿ ರಿಪ್ಲೈ ಮಾಡೋದು, ರೀ ನಿಮಗೆ ಮಹಾಭಾರತ ಗೊತ್ತಾ ಅಂದು. ಅದಕ್ಕೆ ಗಂಡ, ಹ್ಞೂ ಚಿನ್ನ ಗೊತ್ತು, ಅದ್ರಲ್ಲಿ ದ್ರೌಪದಿ ಗೊತ್ತಾ ಅಂದ. ಹ್ಞೂ ಕಣೆ ಗೊತ್ತು, ಯಾಕೆ ಅಂದು. ಅದರಲ್ಲಿ ದ್ರೌಪದಿಗೆ 5 ಜನ ಗಂಡದಿರು, ನಾನು ಇನ್ನೂ ಒಂದೇ ಆಗಿರೋದು, ಯೋಚನೆ ಮಾಡಿ ಅಂದು. ಅದಕ್ಕೆ ಗಂಡ, ಅಯ್ಯೋ ಚಿನ್ನ ನಾನು ತಮಾಷೆ ಮಾಡಿದೆ ಕಣಮ್ಮ, ನೀನು ಅದನ್ನೇ ಸೀರಿಯಸ್ ಆಗಿ ತಗೋಬೇಡ ಅಂದ್ಬಿಟ್ಟ. ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ತರ ಹಾಸ್ಯ ನಡೆಯುತ್ತೆ ಅಂತ. ಇನ್ನು ಈ ಡಾಕ್ಟರ್ ಮಧ್ಯೆ, ರೋಗಿಗಳ ಮಧ್ಯೆ ಯಾವ ತರ ಹಾಸ್ಯ ನಡೆಯುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಹೇಳ್ತೀನಿ. ನಾನೊಂದ್ಸರಿ ಹಿಂಗೆ ನನಗೆ ಮೈ ಹುಷಾರಿಲ್ಲ ಅಂತೇಳಿ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹತ್ರ ಹೋಗಿ ನಾನು ಒಂದು ಟೋಕನ್ ತಗೊಂಡು ನಾನು ಸರ್ತಿ ಬಂದಾಗ ಹೋಗೋಣ ಅಂತೇಳಿ ವೆಯ್ಟಿಂಗ್ ಅಲ್ಲಿ ಕೂತಿದ್ದೆ. ಡಾಕ್ಟ್ರು ಅಲ್ಲಿ ಎಲ್ಲರನ್ನು ಚೆಕಪ್ ಮಾಡ್ತಾ ಇದ್ರು. ಒಬ್ಬ ರೋಗಿ ಹೋಗಿ ಅವನ್ ತೊಂದ್ರೆನೇ ಹೇಳ್ಕೊತಾ ಇದ್ದ. ನಾನು ಏನ್ ಹೇಳ್ತಾ ಇದ್ದ ನೋಡೋಣ ತಡಿ ಅಂತೇಳಿ ಸ್ವಲ್ಪ ಕಿವಿಗೊಟ್ಟು ಕೇಳಿಸ್ಕೊಂಡೆ. ಅವನು ಹೇಳ್ದ, ಡಾಕ್ಟ್ರು ಏನಪ್ಪ ನಿನ್ ಪ್ರಾಬ್ಲಮ್ಮು ಅಂದ್ರು. ಅದಕ್ಕೆ ಅವನು ಹೇಳ್ದ, ಡಾಕ್ಟ್ರೇ ನನಗೆ ಏನೇ ನೋಡಿದ್ರು ಒಂದೊಂದು ಎಲ್ಡೆಲ್ಡಾಗಿ ಕಾಣಿಸ್ತೈತೆ ಡಾಕ್ಟ್ರೇ ಅಂದ. ಏನೇ ನಿನ್ ಪ್ರಾಬ್ಲಮ್ಮು ಅಂದ. ಡಾಕ್ಟ್ರೇ ನನಗೆ ನಾನೇನ್ ನೋಡಿದ್ರು ಒಂದೊಂದು ಎಲ್ಡೆಲ್ಡಾಗಿ ಕಾಣಿಸ್ತೈತೆ ಡಾಕ್ಟ್ರೇ ಅಂದ. ಅದಕ್ಕೆ ಡಾಕ್ಟ್ರು ನಿಧಾನಕ್ಕೆ ಕನ್ನಡಕ ಸರ್ ಮಾಡ್ಕೊಂಡು ಹೇಳ್ದ, ಅದನ್ನ ಹೇಳಕ್ ಯಾಕೆ ನೀವು 4 ಜನ ಬಂದಿದ್ದೀರಾ? ನೋಡಿ, ಮೊದ್ಲು ಡಾಕ್ಟರ್ಗೆ ಕಣ್ ಕಾಣಲ್ಲ. ಸರಿನಪ್ಪ, ಒಳ್ಳೆ ಡಾಕ್ಟರ್ ಹತ್ರ ಬಂದಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸೈಲೆಂಟ್ ಆಗಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಒಬ್ಳು ಲೇಡಿ ಬಂದು ಡಾಕ್ಟ್ರೇ ನನ್ಗೆ ಯಾಕೋ ಹೊಟ್ಟೆಲೆಲ್ಲ ಒಂಥರ ಅಜೀರ್ಣ ಡಾಕ್ಟ್ರೇ, ಏನ್ ತಿಂದ್ರು ಒಂಥರ ಅಜೀರ್ಣ ಆಗ್ತಾ ಇದೆ. ಡಾಕ್ಟರ್ ಅದಕ್ಕೆ, ಗ್ಯಾಸ್ ಏನಾದ್ರು ಇದೆಯೇನಮ್ಮ ಅಂದ್ರು. ಅದಕ್ಕೆ ಅಮ್ಮ ಏನನ್ಬೇಕು, ಹ್ಞೂ ಡಾಕ್ಟ್ರೇ ಐತೆ, ಬುಕ್ ಮಾಡಿ 15 ದಿನ ಆಯ್ತು, ಇನ್ನೂ ಬಂದೇ ಇಲ್ಲ. ನೋಡಿ, ಡಾಕ್ಟರ್ ಮಧ್ಯದಲ್ಲಿ ಯಾವ್ಯಾವ ತರ ಹಾಸ್ಯ ಸನ್ನಿವೇಶಗಳು ನಡೆಯುತ್ತೆ ಅಂತ. ಇನ್ನೊಂದ್ಸರಿ ನನ್ನ ಸ್ನೇಹಿತ ಒಬ್ಬ ಇದ್ದ. ಅವನು ಸಿಕ್ಕಾಬಟ್ಟೆ 1 ವಾರದಿಂದ ಒಂದೇ ಸಮನೆ ಕೆಮ್ಮಿದ ಮಕ್ಕೆ ಕೆಮ್ತಾ ಇದ್ದ. ಅವ್ನು ಕೆಮ್ಮೋದು ನೋಡಿ ನಾಯೇ ಕೆಮ್ಮೋದು ನಿಲ್ಲಿಸ್ಬಿಟ್ಟಿತ್ತು. ನನಗೆ ಬೇಜಾರಾಗಿ ಹೇಳಿದೆ, ನೀನ್ ಕೆಮ್ತಾ ಇರೋದನ್ನ ನೋಡಿದ್ರೆ ಆ ನಾಯಿಗೆ ಬೇಜಾರಾಗ್ಬಿಟ್ಟು ಆ ನಾಯೇ ಕೆಮ್ಮೋದು ನಿಲ್ಲಿಸ್ಬಿಟ್ಟೈತೆ, ಹೋಗಲ್ಲ ಡಾಕ್ಟರ್ ಹತ್ರ ತೋರಿಸ್ಕ ಅಂತ ಹೇಳ್ಬಿಟ್ಟು ಆ ಡಾಕ್ಟರ್ ಹತ್ರ ಹೋಗಪ್ಪ ಅಂತ ಹೇಳಿ ರೆಫರ್ ಮಾಡಿದೆ. ಸರಿ ಅಂತೇಳಿ ಅವನ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಹತ್ರ ಹೋಗ್ತಿದ್ದಂಗೆ ಕೆಮ್ಕಂಡೆ ಮಾತಾಡ್ತಾ ಇದ್ದ. ಡಾಕ್ಟ್ರೇ 15 ದಿನದಿಂದ ಕೆಮ್ಮು ಡಾಕ್ಟ್ರೇ ಅಂದು. ಏನಪ್ಪಾ 15 ದಿನದಿಂದ ಕೆಮ್ಮ? ಅಲ್ಲ ಕಣೋ ಮಾರಾಯ, 15 ದಿನದಿಂದ ಕೆಮ್ಮು ಐತೆ ಅಂತೀಯ, 15 ದಿವಸದಿಂದ ಏನಪ್ಪಾ ಮಾಡ್ತಾ ಇದ್ದೆ ಅಂತ ಡಾಕ್ಟರ್ ಕೇಳಿದ್ರು. ಅದಕ್ಕೆ ಅವನು 15 ದಿವಸದಿಂದ ಕೆಮ್ತಾ ಇದ್ದೆ ಡಾಕ್ಟ್ರೇ ಅಂತ ಹೇಳಿ ಕೆಮ್ಮಕ್ ಸ್ಟಾರ್ಟ್ ಮಾಡಿ. ಯಾವ್ಯಾವ ತರದಲ್ಲಿ ಹಾಸ್ಯನ ನೋಡ್ಬೋದು ಅಂತ. ಇನ್ನೊಂದ್ಸರಿ ನಾನು ಒಂದು ಸಿನಿಮಾ ಥಿಯೇಟ್ರಲ್ಲಿ ನಾನು ನನ್ನ ಸ್ನೇಹಿತರೆಲ್ಲ ಸಿನಿಮಾ ನೋಡೋಣ ಅಂತ ಹೇಳಿ ಹೋಗಿದ್ವಿ. ನಾವೆಲ್ಲ ಒಂದು 7-8 ಜನ ಸಿನಿಮಾ ನೋಡೋಣ ಅಂತ ಹೇಳಿ ಒಂದೇ ರೋನಲ್ಲಿ ಟಿಕೆಟ್ ತಗೊಂಡು ಕೂತ್ಕೊಂಡ್ವಿ. ನನ್ನ ಸ್ನೇಹಿತ ಒಬ್ಬ ಇದ್ದ, ಆನಂದ ಅಂತ, ಸ್ವಲ್ಪ ತರಲೆ. ಅವನೇನಾದ್ರೂ ಮಾಡ್ಲಿ ಸ್ವಲ್ಪ ತರಲೆ ಮಾಡ್ತಾ ಇರ್ತಾನೆ. ಸರಿನಪ್ಪ ಅಂತ ಹೇಳಿ ನಾವೆಲ್ಲ ಹೋಗಿ ಒಂದೇ ಸಾಲಲ್ಲಿ ಕುಂತಿದೀವಿ. ನನ್ನ ಸ್ನೇಹಿತ ಮಾತ್ರ ಹೋಗಿ ಮುಂದೆ ಸಾಲಲ್ಲಿ ಕುಂತ್ಬಿಟ್ಟವನೆ. ಅವನ ಪಕ್ಕ ಯಾವ್ದೋ ಒಂದು ಅಜ್ಜಿ ಬಂದು ಕುಂತ್ಬಿಟ್ಟೈತೆ, ಹುಡುಗಿ ಅಲ್ಲ ಅಜ್ಜಿ ಬಂದು ಕುಂತ್ಬಿಟ್ಟೈತೆ. ನಾವೆಲ್ಲ ಏನು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಆನಂದ ಆ ಅಜ್ಜಿ ನೋಡ್ತಾವನೆ. ಆ ಅಜ್ಜಿ ಕೈಲೊಂದು ಪೆಪ್ಸಿ ಬಾಟ್ಲ್ ಇಟ್ಕೊಂಡು ಬಾಯ್ ತಕ್ ತಾಂಡೋಗೋದು ತರೋದು ಇಷ್ಟೇ ಮಾಡ್ತಾ ಇತ್ತು. ಆನಂದ 1 ಸರಿ ನೋಡ್ದ, 2 ಸರಿ ನೋಡ್ದ, ಒಂದು ಒಳ್ಳೆ ಫೈಟಿಂಗ್ ಸೀನ್ ಬರ್ತಾ ಇತ್ತು. ನಾವೆಲ್ಲ ಜೋರಾಗಿ ವಿಜಲ್ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಆನಂದ ಅಜ್ಜಿ ನೋಡ್ತಾವನೆ. ಆ ಅಜ್ಜಿ ಮತ್ತದೇ ಪೆಪ್ಸಿ ಬಾಟ್ಲನ್ನ ಇಟ್ಕೊಂಡು ಬಾಯ್ ತಕ್ ತಾಂಡೋಗೋದು ತರೋದು ಇಷ್ಟೇ ಮಾಡ್ತಾ ಇತ್ತು.
ಇವನಿಗೆ ಬೇಕಾಬಿಟ್ಟು ಸಿಟ್ಟತ್ತು ಹೋಗ್ಬಿಡ್ತು. ಇದೇ ನೀವು ಅವಾಗ್ಲಿಂದ ಈ ವಜ್ಜಿ ಇದನ್ನೇ ಮಾಡ್ತಾ ಇತ್ತಲ್ಲ ಅಂತ ಹೇಳಿ ಒಂದ್ಸರಿ ನೋಡ್ದ, 2 ಸರಿ ನೋಡ್ದ, 3ನೇ ಸರಿ ಈಗ ವಜ್ಜಿ ಕಲಿತಿದ್ ಪೆಪ್ಸಿ ಬಾಟ್ಲನ್ನ ಕಿತ್ಕೊಂಡು ಗಟ 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 ಅಂತ ಕುಡಿದು ವಜ್ಜಿಗೆ ಹೇಳ್ದ, ಅಜಯ್ ಪೆಪ್ಸಿನ ಕುಡಿಯೋದು ಹಿಂಗಲ್ಲ ಅಂದ. ಅದಕ್ಕ ವಜ್ಜಿ ಏನನ್ಬೇಕು, ಅಯ್ಯೋ ಮಗ ಇಲ್ಲಿ ಗಂಟ ನಾ ಪೆಪ್ಸಿ ಕುಡಿತಿರ್ಲ ಕಣೋ, ಎಲೆ ಅಡಿಕೆ ರಸ ಹೋಗಿತಾ ಇದ್ದೆ ಅಂತ. ನೋಡಿ ಸಿನಿಮಾ ಥಿಯೇಟ್ರಲ್ಲಿ ಯಾವ ತರ ಹಾಸ್ಯನ ನೋಡ್ಬೋದು ಅಂತ. ಇನ್ನೊಂದ್ಸರಿ ನನ್ನ ಸ್ನೇಹಿತನಿಗೆ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ. ಏನು, ಇವತ್ತು ಕನ್ನಡ ಮೀಡಿಯಂ ಅಲ್ಲಿ ನಾವು ಓದಿ ಕನ್ನಡ ಕಲ್ತ್ಬಿಟ್ರೆ ಆಗಲ್ಲ, ಇಂಗ್ಲಿಷಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್ ಇರಬೇಕು, ವೊಕ್ಯಾಬ್ಯುಲರಿ ಚೆನ್ನಾಗಿರ್ಬೇಕು, ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋ ಹುಚ್ಚು ಜಾಸ್ತಿ ಆಗ್ಬಿಡ್ತು. 1-2 ತಿಂಗಳು ನಮ್ಮ ಕೈಗೆ ಸಿಗಲೇ ಇಲ್ಲ, ಅಪ್ಸ್ಕ್ಯಾಂಡ್ ಆಗೋಗ್ಬಿಟ್ಟ. ಏನಪ್ಪ ಇವ್ನು ಹಿಂಗಾಗೋಗ್ಬಿಟ್ಟ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದು. 1-3 ತಿಂಗಳು ಆದ್ಮೇಲೆ ಬಂದ. ಬರ್ತಿದ್ದಂಗೆ ಏನ್ ಜಿಂಚಾಕಾಗೆ ಡ್ರೆಸ್ ಮಾಡ್ಕೊಂಡೆಲ್ಲ ಬಂದು ಹಾಯ್ ಅವರ್ಯಮ್ಮ, ಹಾಯ್ ನರಸಿಂಹ, ಹಾಯ್ 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 ಅಂತ ಹೇಳಿ ಇಂಗ್ಲೀಷಲ್ಲಿ ಏನೋ ಟಸಪಸ್ ಅನ್ನೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ನಾನು ಇದೇನಪ್ಪ ಹಿಂಗೆ ಹೇಳ್ತಾವನಲ್ಲ, ಬಡ್ಡಿ ಮಗ ಎಲ್ಲೋ ಕಲ್ತ್ಕೊಂಡ್ಬಂದ್ಬಿಟ್ಟವನಲ್ಲ ಇಂಗ್ಲೀಷ ಅಂತ ಹೇಳಿ, ಏನ್ ಮಗ ಏನ್ ಸಮಾಚಾರ ಅಂದ. ಹಾಯ್ ಅಮ್ಮ, ಏನಮ್ಮ, ಅವರ್ಯಮ್ಮ ಅಂದ. ಸೊ ಇವನೇನು ಲೇ ಕನ್ನಡದಲ್ಲಿ ಕರೆಕ್ಟಾಗಿ ಮಾತಾಡೋ ಅಂದೆ. ಇಲ್ಲಮ್ಮ ಇವಾಗೆಲ್ಲ ಇಂಗ್ಲೀಷ್ ಅಮ್ಮ ಫುಲ್ ಸ್ಟ್ಯಾಂಡರ್ಡು ಅಂದ. ಹಂಗೆ ಮಾತಾಡ್ತಾ ಮಾತಾಡ್ತಾ ಅವ್ನು ಇಂಗ್ಲೀಷ್ ಹೆಂಗಿತ್ತು ಅನ್ನೋದು ನನಗೆ ಫೈನಲ್ ಆಗಿ ಗೊತ್ತಾಯ್ತು. ಒಂದ್ಸರಿ ಮಾತಾಡ್ತಾ ಮಾತಾಡ್ತಾ ಹಂಗೆ ಕೈ ಕೆರ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಇದೇನು ಹಿಂಗೆ ಕೈ ಕೆರ್ಕತಾವನಲ್ಲ ಅಂತ ಹೇಳಿ ನಾನೇನ್ ಮಾಡ್ದೆ, ಇದ್ಯಾಕೋ ಕೈ ಹಿಂಗೆ ಕೆರ್ಕತಾ ಇದೆಯಾ ತುರ್ಕಿ ಹತ್ತಾರ ಅಂದ. ಅದಕ್ಕೆ ಅವನೇನ್ ಅನ್ಬೇಕು, ಅಯ್ಯೋ ಸ್ಪಿನ್ನು ಒಂಚೂರು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣಮ್ಮ ಅಂದ. ಸ್ಪಿನ್ನ ಲೇ ಅದು ಸ್ಕಿನ್ ಕಣಲೇ ಅಂದೆ. ಹೋಗ್ಲಿ ಯಾರಾದ್ರೂ ಡಾಕ್ಟರ್ ಹತ್ರ ತೋರ್ಸೋದಲ್ವಾ, ಕಣಮ್ಮ ತೋರಿಸ್ಬೇಕು, ಅಪಾರ್ಟ್ಮೆಂಟ್ ಕೊಟ್ಟವ್ರೆ ಅಂದ. ಅಪಾರ್ಟ್ಮೆಂಟೇ ಕೊಟ್ಬಿಟ್ಟವ್ರ, ಅಬ್ಬಾಬಾಬಾಬ ಲೇ ಅದು ಅಪಾರ್ಟ್ಮೆಂಟ್ ಅಲ್ಲ ಕಣೋ ಅಪಾಯಿಂಟ್ಮೆಂಟು ಅಂದೆ. ಇನ್ನೇನಮ್ಮ ಹೋದ್ರೆ ಒಂದು ಅಗ್ರಿಮೆಂಟ್ ಕೊಡ್ತಾರೆ, ತಾಂಡ್ ಹಚ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂದ. ಸೊ ನಿನ್ನ ಲೇ ಏನಲ್ಲ ಇಂಗ್ಲೀಷ್ ನಿಂದು ಲೇ, ಒಳ್ಳೆ ಕತೆ ಆಯ್ತಪ್ಪ ನಿಂದು, ಹೋಗ್ಲಿ ಬಿಡು ನಿಂದು ಎಕ್ಸ್ಟ್ರಾಡಿನರಿ ಇಂಗ್ಲೀಷ್ ಅಪ್ಪ, ಒಳ್ಳೆ ಟ್ಯಾಲೆಂಟ್ ಇದೆ. ಓನಮ್ಮ ನಮ್ದೊಂಥರ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು, ಬೇಕಾದ್ರೆ ಒಂದ್ಸರಿ ಟೇಸ್ಟ್ ಮಾಡು ನಿನ್ಗೆ ಗೊತ್ತಾಗುತ್ತೆ ಅಂದ. ಅಪ್ಪ ನಮಸ್ಕಾರ ಕಣಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕಳಿಸ್ಬಿಟ್ಟೆ. ನೋಡಿ ಈ ಇಂಗ್ಲೀಷ್ ವ್ಯಾಮೋಹಕ್ಕೆ ಬಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದೇ 1 ನಿಮಿಷಗಳ ಕಾಲ ಇಂಗ್ಲೀಷ್ ಪಿಕ್ಚರ್ ವಾಯ್ಸ್ ಏನಾದ್ರೂ ನಿಮ್ ಮುಂದೆ ಇಮಿಟೇಟ್ ಮಾಡೋದಾದ್ರೆ ಇಂಗ್ಲೀಷ್ ಪಿಕ್ಚರ್ ವಾಯ್ಸ್ ಎಷ್ಟರ ಮಟ್ಟಿಗೆ ಇರ್ಬೋದು, ಇಂಗ್ಲೀಷ್ ಪಿಕ್ಚರ್ ಧ್ವನಿ. ನಮ್ಮ ಕನ್ನಡದಲ್ಲಿ ಎಲ್ಲ ವಾಯ್ಸ್ ಬಂದಾದ್ಮೇಲೆ ಮ್ಯೂಸಿಕ್ ಬಂದ್ರೆ, ಅದರಲ್ಲಿ ಮ್ಯೂಸಿಕ್ ಬಂದಾದ್ಮೇಲೆ ವಾಯ್ಸ್ ಬರುತ್ತೆ. I want to see the man of the Islam. You must well. He's the bell. I come like the chupa. He's the bell. He's the way to give us child. Oh, it's real, it's the fear, it's the fear, it's the task, the power. That's all. ಯಾರಿಗಾದ್ರೂ ಅರ್ಥ ಆಯ್ತಾ? 9 ವರ್ಷದಿಂದ ಹೇಳ್ತಾ ಇದ್ದೀನಿ, ನನಗೆ ಇನ್ನೂ ಅರ್ಥ ಇಲ್ಲ, ನಿಮ್ಗಿನ್ನೆಲ್ಲ ಅರ್ಥ ಆಗ್ಬೇಕು. ನೋಡಿ ಇಂಗ್ಲಿಷ್ ಪಿಕ್ಚರ್ ವಾಯ್ಸ್ ಯಾವ ತರ ಇರುತ್ತೆ ಅಂತ. ನೋಡಿ ಇನ್ನು ನಾವು ಈ ಭಾಷಣ ಮಾಡೋದ್ರಲ್ಲಿ ಸಾಕಷ್ಟು ಆಶಯನ ನೋಡ್ಬೋದು ನಾವು. ನಾನು ಕೆಲವೊಂದ್ ಕಡೆ ಕಾರ್ಯಕ್ರಮಗಳಿಗೆ ಹೋದಾಗ ನೋಡ್ತಾ ಇರ್ತೀನಿ, ತುಂಬಾ ಜನ ಸಕ್ಕತ್ತ ಭಾಷಣ ಮಾಡ್ತಾ ಇರ್ತಾರೆ, ವಿಷಯ ಜ್ಞಾನನೇ ಇರಲ್ಲ, ಆದ್ರೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ನಾನು ಹಿಂಗೆ ಒಂದ್ಸರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲೊಬ್ರು ಮಾತಾಡ್ತಾ ಇದ್ರು, ನೋಡ್ಬೇಕಿತ್ತು ಯಾವ ತರ ಅಂತ. ಈಗ ಈ ಒಂದು ವೇದಿಕೆಗೆ ಬಂದಿರ್ತಕ್ಕಂಥ ಈ ಗೌಡ್ರು ಈ ಒಂದು ವೇದಿಕೆನ ಉದ್ದೇಶಿಸಿ ಮಾತಾಡ್ಬೇಕು ಅಂದ್ರು. ಅವರು ಪಾಪ ಎಲ್ಲಿಗೋಗಿದ್ರು ಏನ್ ಕತೆನೋ ಏನೋ ಬಂದು ನಿಂತ್ಕೊಂಡು ಎಲ್ಲಾರನ್ನೂ ಒಂದ್ಸರಿ ಮಕ ನೋಡಿದ್ರು. ಮಕ ನೋಡೊಂದ್ಸರಿ ಟವಲ್ ಕೊಡ್ಕೊಂಡು ಹಿಂಗೆ ಎಸ್ಕೊಂಡು ಈ ಒಂದು ಇದ್ರ ಮೇಲೆ ಇರ್ತಕ್ಕಂಥ ಇವರೇ, ಅದ್ರ ಮೇಲೆ ಇರ್ತಕ್ಕಂಥ ಅವರೇ, ಕುಂತಿರುವವರೇ, ನಿಂತಿರುವವರೇ, ತೀರಾ ಮೇರಿ ಮಲಗಿರುವವರೇ, ಇವತ್ತಿನ ದಿವಸ ಇದೇನಿದೆ ಇದು ನಮ್ಮ ತಾಯಿ ಸತ್ವಾಗ್ಲೂ ಐತೆ. ಇದಿದೆ ಅನ್ನೋದಕ್ಕೆ ಇದ್ರದೇ ಆದಂತ ಒಂದು ಇದಿದೆ ಅನ್ನೋದ್ರಲ್ಲಿ ಯಾವಿದು ಇಲ್ಲ. ಇದನ್ನ ಮಾಡುತ್ತೆ, ಇದಕ್ಕೋಸ್ಕರ ಅವರು ತಮ್ಮ ಇದನ್ನ ಮಾಡಿದ್ದಾರೆ, ಇದಕ್ಕೋಸ್ಕರ ತಾವೆಲ್ಲರೂ ಇದಾಗಿ ಇದನ್ನ ಮಾಡೋಣ ಅಂತ ಹೇಳ್ತಾ ನನ್ನ 1-2 ಇದನ್ನ ಮಾಡ್ತಾ ಇದ್ದೀನಿ. ಜೈಯೋದು ಅಂದ್ಬಿಟ್ರು. ಥೋ ಇದೇನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಲ್ಲ, ಅಬ್ಬಬ್ಬಬ್ಬಾ ಎಂತ ವಾಕ್ಚಾತುರ್ಯ ಇವ್ರದು, ಏನು ವಿಷಯ ಜ್ಞಾನನೇ ಇಲ್ಲ, ಆದ್ರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ ಅಂತೇಳಿ ನಾನು ಸುಮ್ಮನಾದೆ. ಇನ್ನೊಂದ್ಸರಿ ಇನ್ನೊಬ್ಬ ಭಾಷಣಕಾರನ್ನ ವೇದಿಕೆ ಕರೆಸಿದ್ರು. ವೇದಿಕೆಗೆ ಬಂದ ತಕ್ಷಣ ಭಾಷಣಕಾರ ಕೇಳ್ದ, ಬರ್ತಿದ್ದಂಗೆ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಇಂಥ ಭಾಷಣಕಾರರು ಕೆಲವೊತ್ತು ಹಿತನುಡಿಗಳನ್ನ ಹೇಳ್ಬೇಕು ಅಂತ ಹೇಳಿದ್ರು. ಆ ಯಪ್ಪ ಬಂದ,
ಆ ಅಪ್ಪ ಬಂದಾನೆ ನಿಂತ್ಕೊಂಡು, ನಾನಿವತ್ತು ಇಲ್ಲಿ ಏನ್ ಮಾತಾಡ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಾ ಅಂದ. ಅದಕ್ಕೆ ಜನಕ್ಕೇನ್ ಗೊತ್ತಿರುತ್ತೆ? ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರು. ಅದಕ್ಕೆ ಅಯ್ಯಪ್ಪ ಗೊತ್ತಿಲ್ವಾ, ಏನು ಗೊತ್ತಿಲ್ದರಿ ನಾನಿನ್ನೇನು ಹೇಳೋಣ ಅಂತ ಹೇಳಿ ಹಂಗೆ ಎಕ್ಸಿಟ್ ಆಗೋಗ್ಬಿಟ್ಟ. ಒಳ್ಳೆ ಕತೆ ಆಯ್ತಲ್ಲಪ್ಪ, ಆರ್ಗನೈಸರಿಗೆ ತಲೆ ಕೆಟ್ಟೋಗ್ಬಿಡ್ತು. ಒಳ್ಳೆ ಕತೆ ಆಯ್ತು, ಇವ್ರ ಭಾಷಣ ಏನಾದ್ರು ಮಾಡಿ ನಾನು ಈ ಜನಗಳಿಗೆ ಕೇಳಿಸ್ಲೇಬೇಕು ಅಂತ ಹೇಳಿ ಮತ್ತೆ ಅದೇ ಆರ್ಗನೈಸರು ಅದೇ ತರದ ಭಾಷಣನ ಅದೇ ಜಾಗದಲ್ಲಿ ಫಿಕ್ಸ್ ಮಾಡಿಸಿದ್ರು. ಮತ್ತೆ ಅದೇ ವ್ಯಕ್ತಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಇಂಥ ಭಾಷಣಕಾರರು ಬಂದು ಭಾಷಣ ಮಾಡಬೇಕು ಅಂತ ಮತ್ತೆ ಆ ವ್ಯಕ್ತಿ ಬಂದು ನಿಂತ್ಕೊಂಡು, ಮಹಾಜನಗಳೇ, ನಾನಿವತ್ತೇನ್ ಮಾತಾಡ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಾ ಅಂದ. ಜನ ಸ್ವಲ್ಪ ಬುದ್ಧಿವಂತರು, ಹೋದ್ ಸರಿ ಗೊತ್ತಿಲ್ಲ ಅನ್ನೋದಕ್ಕೆ ಏನು ಹೇಳಲಿಲ್ಲ, ಈ ಸಲ ಗೊತ್ತಿದೆ ಅಂತ ಹೇಳಂತ ತಡಿ ಅಂತ ಹೇಳ್ಬಿಟ್ಟು ಗೊತ್ತೈತೆ 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 ಅಂದ್ರು. ಅದಕ್ಕಯ್ಯಪ್ಪ ಗೊತ್ತಾಯ್ತಾ, ಹಂಗಾರೆ ಗೊತ್ತಿರೋರು ನಾನಿನ್ನೇನು ಹೇಳೋಣ ಅಂತೇಳಿ ಅವಾಗ್ಲೂ ಎಕ್ಸಿಟ್ ಆಗೋಗ್ಬಿಟ್ಟ. ಒಳ್ಳೆ ಕತೆ ಆಯ್ತಲ್ಲಪ್ಪ. ಆರ್ಗನೈಸರ್ಗೆ ತಲೆ ಕೆಟ್ಟೋಗ್ಬಿಡ್ತು, ಏನಾದ್ರೂ ಮಾಡಿ ಇವ್ರ ಭಾಷಣ ಎಲ್ಲರಿಗೂ ಕೇಳಿಸ್ಲೇಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಇನ್ನೊಂದ್ಸರಿ ಆ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ಬಿಟ್ರು. ಆರ್ಗನೈಸ್ ಮಾಡಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಇಂಥವ್ರು ಮಾತಾಡ್ಬೇಕು ಅಂತ ಹೇಳಿ ಅವ್ರನ್ನ ವೇದಿಕೆ ಕರೆಯೋದ್ಕಿಂತ ಮುಂಚೆನೇನೆ ಎಲ್ರಿಗೂ ಹೇಳ್ಕೊಟ್ಬಿಟ್ಟಿದ್ರು. ಏನ್ ಗೊತ್ತಾ, ನೋಡಿ ಈ ಕಡೆ ಭಾಗದವರೆಲ್ಲ ಅವ್ರು ಕೇಳ್ತಿದ್ದಂಗೆ ಗೊತ್ತಿಲ್ಲ ಅಂದ್ರಿ, ಈ ಕಡೆ ಭಾಗದವರೆಲ್ಲ ಅವ್ರು ಕೇಳ್ತಿದ್ದಂಗೆ ಗೊತ್ತಿದೆ ಅಂದ್ರಿ, ಈ ಸಲ ಅದ್ ಹೆಂಗ್ ಮಿಸ್ ಆಗ್ತಾರ ನೋಡೋಣ ಅಂದ್ರು. ಸರಿ ಅಂತ ಹೇಳಿ ಮತ್ತೆ ಆ ಭಾಷಣಕಾರ ಬಂದು ನಿಂತ್ಕೊಂಡು, ಮಹಾಜನಗಳೇ, ನಾನಿವತ್ತಿಲ್ಲಿ ಏನ್ ಮಾತಾಡ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಿದ್ಯಾ ಅಂದ್ರು. ಈ ಕಡೆಯಲ್ಲಿದ್ದಾರೆಲ್ಲ ಹೇಳ್ಕೊಟ್ಟಿದ್ರಲ್ಲ, ಗೊತ್ತಿಲ್ಲ ಅಂದ್ರು. ಗೊತ್ತಿಲ್ವಾ? ಈ ಕಡೆ ತಿರುಗ್ತಿದ್ದಂಗೆ ಇವರೆಲ್ಲ ಗೊತ್ತಿದೆ ಗೊತ್ತಿದೆ ಅಂದ್ರು. ಗೊತ್ತಿದ್ಯಾ? ಹಂಗಾರ ಒಂದ್ ಕೆಲಸ ಮಾಡಿ, ಗೊತ್ತಿಲ್ದರು ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಬಿಡಿ ಅಂತ ಹೇಳಿ ಅವಾಗ್ಲೂ ಎಕ್ಸಿಟ್ ಆಗೋಗ್ಬಿಟ್ಟ. ಒಳ್ಳೆ ಕತೆ ಆಯ್ತಲ್ಲಪ್ಪ, ಏನ್ ಮಾಡೋದು ಅಂತ ಹೇಳಿ ಇವ್ರ ಭಾಷಣನ ಬಿಟ್ಬಿಟ್ರು, ಕೈ ಬಿಟ್ಬಿಟ್ರು. ಮತ್ತೆ ಇನ್ನೊಂದ್ಸರಿ ಇನ್ನೊಂದು ಭಾಷಣ ಕರೆಸಿದ್ರು. ಇನ್ನೊಂದು ಭಾಷಣ ಕರೆಸ್ತಿದ್ದಂಗೆ, ಸರ್ ನೀವೇನಾದ್ರೂ ಮಾಡಿ ಇವತ್ತು ಮಾತಾಡ್ಲೇಬೇಕು ಸರ್, ತುಂಬಾ ಜನ ಸೇರ್ಕೊಂಡಿದ್ದಾರೆ, ನೀವು ಮಾತಾಡ್ಲೇಬೇಕು ಅಂದ್ರು. ಗ್ರಾಚಾರಕ್ಕೆ ಏನಾಗ್ಬಿಟ್ಟಿದೆ, ಆ ಭಾಷಣ ಮಾಡಕ್ ಬಂದಿದ್ನಲ್ಲ ಅವನ್ ಚಪ್ಲಿ ಯಾರ ಕದ್ದುಬಿಟ್ಟವ್ರು. ತಗೊಳಪ್ಪ, ಒಳ್ಳೆ ಕತೆ ಆಯ್ತಲ್ಲ ಅಂತ ಹೇಳಿ ಭಾಷಣಕಾರ ಏನಂದ, ಇಲ್ಲ ಕಣ್ರಿ ನಾನು ಭಾಷಣ ಮಾಡಲ್ಲ ಅಂತ. ಸರ್ ಯಾಕೆ ಸರ್, ಏನ್ ಪ್ರಾಬ್ಲಮ್? ಇಲ್ಲ ಕಣ್ರಿ ನನ್ನ ಚಪ್ಲಿ ಯಾರೋ ಈ ವೇದಿಕೆನಲ್ಲಿ ಕದ್ಬಿಟ್ಟವ್ರೆ, ನಾನು ಭಾಷಣ ಮಾಡಲ್ಲಪ್ಪ, ನಾನು ಭಾಷಣ ಮಾಡಲ್ಲ ಅಂತ. ಅದಕ್ಕೆ ಆರ್ಗನೈಸರ್ ಬಂದು ಕೂಲಾಗಿ ಹೇಳಿದ್ರು, ಸಾರ್ ನೀವು ಭಾಷಣ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸಾ, ನಿಮ್ ಚಪ್ಲಿ ನಿಮಗೆ ಸಿಗುತ್ತೆ ಅಂತ. ಈ ಭಾಷಣಕಾರಂಗೆ ಆಶ್ಚರ್ಯ ಆಗೋಗ್ಬಿಡ್ತು, ಅಬ್ಬಬ್ಬಾ ನಾನು ಭಾಷಣ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನನ್ನ ಚಪ್ಲಿ ಬಂದ್ಬಿಡುತ್ತಾ, ಅದೇಂಗೆ ಅಂದ್ರು. ನೀವು ಭಾಷಣ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಮ್ ಜನ ತೆಗೆದು ಚಪ್ಲಿ ಎಸಿತಾ ಇರ್ತಾರಲ್ಲ, ಅದ್ರಾಗ ನಿಮ್ದು ಯಾವ್ದು ಅಂತ ಹಾಕೊಂಡು ಹೋಗಿರಂತೆ. ಕಾಮಿಡಿ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ. ರಕ್ತ ಪರೀಕ್ಷೆ ಅಂತ ಹೇಳಿದ್ರು, ಬೆಳ್ಳು ಕೊಯ್ದು ಬಿಟ್ರು, ಬ್ಯಾಂಡೇಜ್ ಮಾಡಿದ್ದಾರೆ. ಇವನು ಇದ್ದಕ್ಕಿದ್ದಂಗೆ ಎದ್ದು ಓಡಕ್ ಶುರು ಮಾಡಿಬಿಟ್ಟ. ಇಡಕ 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 ಅಂತೀವ ಅವನ್ನ ಬಲವಂತಕ್ಕೆ ಹಿಡ್ಕೊಂಡು ಬಂದ್ರು. ಅಲ್ಲಲ್ಲಿ ಯಾಕೆ ಹಂಗೆ ಓಡೋಗ್ತಾ ಇದೆಯಾ? ನೋಡ್ರು ಸಾ, ರಕ್ತ ಪರೀಕ್ಷೆ ಅಂತ ಬೆಳ್ಳು ಕೊಯ್ದಾರೆ, ನಂದು ಮೂತ್ರ ಪರೀಕ್ಷೆ ಏನು ಕೊಯ್ತಾರೆ? ಮಾತಿಗೆ ಮಾತು ಸೇರಿಸಿ ಇವರು ಮಾತನಾಡ್ತಾ ಇದ್ರೆ ನಿಮ್ಗೆಲ್ಲ ಬೆಲ್ಲ ಸವಿದ ಹಾಗೆ, ಕೇಳ್ತಾ ಹೋದಂತೆ ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ. ಹಾಗಿದ್ರೆ ಈಗ ಮಾತಿಗೆ ಮಾತು ಸೇರಿಸಿ ಚಂದನೆಯ ಜೋಕ್ಸ್ ಗಳನ್ನ ನಿಮ್ಮೆದುರು ಹೇಳೋಕೆ ಬರ್ತಿದ್ದಾರೆ ಚಿತ್ರದುರ್ಗದ ನಾಗನಗೊಂಡನಹಳ್ಳಿ ನಾಗರಾಜು. ಸ್ನೇಹಿತರೆ, ಮನುಷ್ಯ ಆರೋಗ್ಯಯುತವಾಗಿ ಮಲ್ಕೋಬೇಕು ರಾತ್ರಿಗೆ ಅಂದ್ರೆ ಮನಸ್ಸು ಫ್ರೀ ಇರಬೇಕು. ಅಂಥದ್ರಲ್ಲಿ ನಾನು ಶಾಲಾ ಶಿಕ್ಷಕನಾಗಿ ಮಕ್ಕಳಲ್ಲಿ ಅನೇಕ ಹಾಸ್ಯಗಳನ್ನು ನಾನು ಕಂಡುಕೊಂಡು ಅವನ್ನ ವೃತ್ತಿಯಲ್ಲಿ ಮತ್ತು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲನೂ ಸಹ ಹೇಳ್ತಾ ಬಂದಿದ್ದೀನಿ. ನಾನು ಶಿಕ್ಷಕ ಆಗಿರೋದ್ರಿಂದ ನಮಗೆ ಶಾಲೆಯಲ್ಲಿ ಬಿಸಿಯೂಟ ಕೊಡ್ತಾರೆ, ನೋಡಿರ್ಬೋದು ನೀವು. ಅದ್ಭುತ ರೀ, ಮಧ್ಯಾಹ್ನ ಮಕ್ಕಳಿಗೆ ಬಿಸಿಯೂಟ. ಹೀಗೆ ಅಲ್ಲಿ ಬೇಳೆ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮಕ್ಕಳು ಎಲ್ಲರೂ ಶಾಲೆಗೆ ಬರೋದಿಲ್ಲ. ಆ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವರು ಆಬ್ಸೆಂಟ್ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಬೇಳೆ ಹೆಚ್ಚಾಗ್ಬಿಡುತ್ತೆ. ನಮಗೆ ಇಲ್ಲಿ ಬೇಳೆ ಹೆಚ್ಚಾಯ್ತಲ್ಲಪ್ಪ, ಏನಿದ್ರಕ ಲೆಕ್ಕ ಕೇಳ್ತಾರೆ, ಲೆಕ್ಕ ಕೊಡಬೇಕಾಗುತ್ತೆ, ಏನು ಮಾಡೋಣ ಅಂತ. ನನ್ನ ಹತ್ರ ಒಂದು 150 ರೂಪಾಯಿ ಅವತ್ತು ಚಿಲ್ಲರೆ ಇತ್ತು. ಹೋಗಲೇ ಬೆಲ್ಲ ತಗೊಬರೋಗ್ರ ಹೋಗಿ
ಹುಡುಗರು ಹೋಗಿ ಬೆಲ್ಲ ತಗೊಬಂದ್ಬಿಟ್ರು. ಆ ಬೆಲ್ಲ ತಂದ್ಬಿಟ್ಟು ಬೇಳೆ ಹಾಕಿಸ್ಬಿಟ್ವಿ, ಹೂರ್ಣ ಮಾಡಿಸ್ಬಿಟ್ವಿ, ರುಬ್ಬಿದ್ರು. ಹುಡುಗರಿಗೆಲ್ಲ ಹೋಳಿಗೆ ಊಟ ಅವತ್ತು ಚೆನ್ನಾಗಿ ಹೊಡೆದ್ಬಿಟ್ರು. ಸಾಮಾನ್ಯ ಮಕ್ಕಳು ಚೆನ್ನಾಗಿದ್ರೆ 2 ಸಾರಿ ಬರ್ತಾರೆ, ನೋಡಿರ್ಬೋದು ನೀವು. 2 ಸಾರಿ ತಿರುಗಿ ಅಂತಾರೆ. ಚೆನ್ನಾಗಿಲ್ಲ ಅಂದ್ರೆ ಬೋಧನ ಹತ್ಲು ಮಕಾನೈತೆ, ಮತ್ತೆ ಬರೋದಿಲ್ಲ. ಹೀಗೆ ಹೋಳಿಗೆ ಹಾಕಿಬಿಟ್ವಿ. ಮಧ್ಯಾಹ್ನ ಬೆಲ್ ಹೊಡಿತು. ಹೋಳಿಗೆ ಊಟ ಚೆನ್ನಾಗಿತ್ತನ ಸಾರ್? ಸೂಪರ್. ಹೆಂಗಿತ್ತಲೆ? ಅದನ್ನ ಹೇಳಕ್ಕೆ ಬರೋಲ್ಲ ಸರ್, ತೋರಿಸ್ಬೇಕಷ್ಟೇನೆ. ಭಾಳ ಚಂದಿತ್ತು ಅಂತ. ನೋಡೋ, ಇವತ್ತು ದ್ರೌಪದಿ ವಸ್ತ್ರಾಪಹರಣ ಪಾಠ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹಿಂದ್ಗಡೆ ದ್ರೌಪದಿಯ ವಸ್ತ್ರಾಪಹರಣ ಬೋರ್ಡ್ ಮೇಲೆ ಬರದೆ ಆ ಸೆಂಟ್ರಿನಾಗ ಒಬ್ಬನ ಡಮ್ ಅಂತ ಆ ಶಬ್ದ ಹೆಂಗಿತ್ತು ಅಂದ್ರೆ ಬಾಂಬ್ ಹಾಕಿದಂಗಿತ್ತು. ಬ್ರಹ್ಮಾಂಡ ವಾಸನೆ, ಯಾರೋ ಕೂತ್ಕೊಳ್ಳಂಗಿಲ್ಲ ಅದರಲ್ಲಿ. ನನಗೆ ತಡಿಲಾರ್ದಂತ ಸಿಟ್ಟು ಬಂದ್ಬಿಡ್ರಲೇ ತಮ್ಮ, ರೂಮೆಲ್ಲ ಹೊಲಸು ಮಾಡಿದೆಲ್ಲೋ. ಹಿಂಗೇನನ್ನ ಹೊಲಸು ಮಾಡಂಗಿದ್ರೆ ನನಗೆ ಹೇಳು ಮಾಡಪ್ಪ, ದಯವಿಟ್ಟು ನಾನೇ ಹೋಗ್ತೀನಿ ಹೊರಕ್ಕೆ. ಸಾರ್ ಏನು ಅನ್ನಬೇಕು ನೋಡೋ, ಹಿಂಗೆ ಬಾಂಬ್ ಹಾಕೋದಾದ್ರೆ ಬಸ್ಸು ಬಂತು ನಾನೇ ಹೊರಕ್ಕೆ ಹೋಗ್ತೀನಿ. ಬಸ್ಸು ಬಿಟ್ಟಗ ಬಸ್ಸು ಹೋದ್ಮೇಲೆ ಒಳಕ್ಕೆ ಬರ್ತೀನಿ. ಆಗ್ಬೋದಪ್ಪ? ಸರಿ ಸರ್, ಆಗಬಹುದು. ಇವತ್ತು ದ್ರೌಪದಿಯ ವಸ್ತ್ರಾಪಹರಣ ತಿರ್ಕೊಂಡೆ. ಹಿಂದ್ಗಡೆ ನಮ್ಮ ವರಮಹಾಲಕ್ಷ್ಮಿ ಅಂತ ಒಂದು ಹುಡುಗಿ ಇತ್ತು, ಎದ್ದಿದೆ. ಸಾರ್ ನನ್ನ ಬಸ್ಸು ಬಂತು. ಹೌದಮ್ಮ ಅಂತೇಳಿ ನಾನು ಹೊರಗೆ ಹೋದೆ. ಹುಡುಗಿ ಬಸ್ಸು ಬಿಡ್ತು. ಇನ್ನೊಬ್ಬನ ಕರೆದಲ್ಲ, ಸಾರ್ ಬಸ್ ಹೋಯ್ತು, ನೀವು ಬರಬಹುದು. ಹೌದೇನಾ? ಒಳಗೆ ಬಂದೆ. ಹೀಗೆ ಅಟೆಂಡೆನ್ಸ್ ಹಾಕೋದು ಮರೆತು ಬಿಟ್ಟಿದ್ದೀನಿ. ಪಾಠದ ಹೆಸರು ಬರ್ದಿದ್ದೀನಿ ಹೋಳಿಗೆ ಸಂದರ್ಭದಲ್ಲಿ. ಮಧ್ಯಾಹ್ನ ಮಂಜುನಾಥ, ವೀರಭದ್ರಪ್ಪ, ಎಸ್ ಸರ್ ಅಂತದಾರೆ. ಇನ್ನೊಬ್ಬನದ್ದು, ಸಾರ್ ನನ್ನ ಬಸ್ಸು ಬಂತು. ಹೊರಗೆ ಹೋದೆ. ಬಸ್ಸು ಹೋಯ್ತು. ಒಳಗೆ ಬಂದು ಹಿಂಗೆ ಬಸ್ಸು ಬಂತು, ಬಸ್ಸು ಹೋಯ್ತು, ಬಸ್ಸು ಬಂತು, ಬಸ್ಸು ಹೋಯ್ತು. ಅಲ್ಲೇ 3 ಗಂಟೆವರೆಗೆ ಬರೀ ಬಸ್ ಬರೋದು, ಬಸ್ ಹೋಗೋದಾಗ್ಬಿಡು. ಅಪ್ಪ ನಿಮ್ಮದಲ್ಲ ಕಣೋ ತಪ್ಪು, ನಾವು ಹೋಳಿಗೆ ಮಾಡಿಸಿದೀವಲ್ಲಯ್ಯ, ಅದು ತಪ್ಪು, ಮಾಡಿಸಬಾರ್ದಾಗಿತ್ತಪ್ಪ. ಎಲ್ಲರ ಬಸ್ಸು ಖಾಲಿ ಆದ್ವೇನ? ಎಲ್ಲ ಖಾಲಿ ಆದವು ಸರ್. ಸರಿ, ಹಾಗಾದ್ರೆ ಅಂತ ಹಿಂದಕ್ಕೆ ತಿರುಗಿ ಮತ್ತರ ಹಿಂದೆ ಹೇಳಿದ್ದು. ಸುಬ್ಬಲಕ್ಷ್ಮಿ, ಸಾರ್ ನನ್ನ ಬಸ್ಸು ಈಗ ಬಂತು. ಅಮ್ಮ ಇಷ್ಟು ಬಸ್ಸೇ ಕೇಳಿದ್ದೀನಿ, ಬಿಟ್ಗ ಅಂತೇಳಿ ನಾನು ಹೊರಗೆ ಹೋದೆ. ಒಳ್ಳೆ ಬಿಸಿಲು. 2 ನಿಮಿಷ ಆಯಿತು, 3 ನಿಮಿಷ ಆಯಿತು, 4 ನಿಮಿಷ ಆಯಿತು, ಬಸ್ ಹೋಗಲಿಲ್ಲ. ನನಗೆ ತಲೆ ಸಿಟ್ಟು ಬಂದ್ಬಿಡ್ತಲೇ, ಬಸ್ ಹೋಯ್ತಾನ ಅದು? ಸಾರ್ ಗಾಡಿ ಪಂಚರ್ ಆಗೈತದು, ಓಪನ್ ಆಗ್ಬಿಟ್ಟಿದೆ. ಹೀಗೆ ಶಾಲೆಯಲ್ಲಿ ಹಾಸಿ. ನೋಡೋ, ದ್ರೌಪದಿಯ ವಸ್ತ್ರಾಪಹರಣ ಇವತ್ತು. ಸಾರ್ ದ್ರೌಪದಿ ವಸ್ತ್ರಾಪಹರಣ ಮಾಡಿಬಿಟ್ಟಿದ್ದಾರೆ ಸರ್. ಅಲ್ಲೇ ಯಾರು ಮಾಡಿದ್ರಲ್ಲೇ? ಸರ್ ನೀವು ಮೊನ್ನೆ ರಜೆ ಹಾಕಿದ್ರ, ಹೆಡ್ಮಾಷ ಬಂದು ಮಾಡಿಬಿಟ್ರು ಸರ್ ಅದನ್ನ. ದ್ರೌಪದಿಯ ವಸ್ತ್ರಾಪಹರಣ ಹೆಡ್ಮಾಷ ಬಂದು ಮಾಡಿಬಿಟ್ರು ಸರ್ ಅಂತ. ಅಲೇ ಮಗನೇ, ವೆರಿ ಗುಡ್ ವೆರಿ ಗುಡ್. ಈಗ ನೋಡೋ, ನಾವು ಈಗ ಎಜುಕೇಷನಲ್ಲಿ ಸೆಟಲೈಟ್ ಎಜುಕೇಷನ್ ಕೊಡ್ತಾ ಇದ್ದೀವಿ. TV ಹಾಕ್ಸಿದ್ವಿ ಎಲ್ಲರಿಗೂ, ಶಾಲೆಯಲ್ಲಿ TV ಹಾಕ್ಸಿದ್ವಿ. ನಾನೇನು ಮಾಡಿದೆ ನೋಡೋ, ಮಕ್ಕಳಿಗೆ ಒಳ್ಳೊಳ್ಳೆ ತಂತ್ರಜ್ಞಾನ ಕೊಡಲಿಕ್ಕೆ ಪಾಠ TV ಮಾಡ್ತಾರೆ, ನೋಡ್ಕೊಳ್ರಪ್ಪ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕನೆಕ್ಷನ್ ಕೊಟ್ಟು ಹೊರಗೆ ಹೋಗ್ತಾ ಇದ್ದೀನಿ. ಒಬ್ಬನು F ಚಾನಲ್ ಹಾಕ್ಯಂತ ಕುಂತಾನೆ. F ಚಾನಲ್ ಯಾರು ಬರ್ತಾರಂತ ಗೊತ್ತಲ್ಲ ನಿಮಗೆ? ಲೇ ಮಂಗನ ಮಗನ, F ಚಾನಲ್ ನೋಡಬಾರ್ದದು. ದೊಡ್ಡವ್ರು ನೋಡೋದು, ಹುಡುಗರು ನೋಡಬಾರ್ದಲೇ. ಹೌದು ಸರ್, ನನಗೊಂದು ಅನುಮಾನ. ಏನು ಅನುಮಾನಪ್ಪ? ಅವು ಅದ್ರಾಗ ಹೆಣ್ಮಕ್ಳು ಬರ್ತಾರಲ್ಲ, ಇಷ್ಟಿಷ್ಟೇ ಚಡ್ಡಿ ಹಾಕ್ಯಂಡು ಯಾಕೆ ಅಂತ ನಾನು ಅದಕ್ಕೆ ಹೇಳಿ, ಸಪ ಅವರು ಬಡವರು, ಬಟ್ಟೆ ಇಲ್ಲ, ಹಾಗಾಗಿ ಅವರು ಅರ್ಧ ಹಾಕ್ಯಂಬರ್ತಾರಪ್ಪ. ನೀನು ನೋಡಬಾರ್ದು, ಆಫ್ ಮಾಡು ಮೊದಲು. ನಾನು ಇನ್ನು ಇಟ್ಲ ತಿರುಗಿ ಮಾತಾಡ ಮತ್ತೆ ಆನ್ ಮಾಡಿದಾನೆ. ಆಫ್ ಮಾಡು ಅಂತ ಹೇಳಿಲ್ವೇನೋ, ಆನ್ ಮಾಡ್ಕೊಂಡು ಕೂತಿದ್ದೀನಿ, ನಿನಗೇನು ಗೊತ್ತಾಗಲ್ಲ ನಿನಗೆ? ಅಲ್ಲ ಸರ್, ಇದಕ್ಕಿನ್ನ ಬಡವ್ರು ಬರ್ತಾರೆ ಅಂತ ನೋಡೋಣ ನಿಲ್ರಿ ಸಾ ಅಂತ. ಅದಕ್ಕಿನ್ನ ಬಡವ್ರು ಬರ್ತಾರೆ, ಆಫ್ ಮಾಡ ಮೊದಲು ಅಂತೇಳಿ ಆಫ್ ಮಾಡಿ. ಸ್ನೇಹಿತರೆ, ಇಂಥ ಪಟಿಂಗ ಹುಡುಗರು ನಮ್ಮ ಶಾಲೆಯಲ್ಲಿದ್ದಾರೆ. ನಾವು ಒಂದ್ಸರಿ ಮೆಡಿಕಲ್ ಚೆಕಪ್ ಮಾಡಿಸಿದ್ವಿ ಶಾಲೆಯಲ್ಲಿ. ಆ ಡಾಕ್ಟ್ರು ಬಂದು ಚೀಟಿ ಬರ್ಕೊಡ್ತಾರೆ. ಏನಂತ? ಕಣ್ಣು ಪರೀಕ್ಷೆ ಒಂದು ಚೀಟಿ ಬರುತ್ತಾರೆ. ನೋಡೋ, ಕಣ್ಣಿನ ಡಾಕ್ಟ್ರ್ ಹತ್ರ ಡಾಕ್ಟ್ರು ಬಂದು ಕುಂತಿರ್ತಾರೆ. ಹುಡುಗರನ್ನೆಲ್ಲ ಸಾಲಿಗೆ ಬಿಡ್ತೀವಿ. ಕಿವಿ ಪರೀಕ್ಷೆ, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಒಂದು ಚೀಟಿ ಕಳಿಸಿ ಹೋದ್ರೆ ಮಕ್ಕಳಿಗೆಲ್ಲ ಒಂದೊಂದು ಚೀಟಿ ಕೊಡಿಸ್ತಾರೆ. ಅವ್ರಿಗೆ ಏನೇನು ಪ್ರಾಬ್ಲಮ್ ಇರುತ್ತೋ ಆ ಚೀಟಿ ಕೊಟ್ಟು ಕಳಿಸಿದ್ರು. ಸರಿ ಅಂತೇಳ್ಬಿಟ್ಟು ಡಾಕ್ಟ್ರು ಚೆಕಪ್ ಮಾಡಕ್ಕೆ ಕುಂತಿದ್ದಾರೆ. ಒಬ್ಬೊಬ್ಬರೇ ಬಂದರು ಹುಡುಗರು. ಒಬ್ಬನು ಬಂದನು
ಆ ಚೀಟಿ ತೋರಿಸ್ತಾ ಅಲ್ಲಿ ಒಬ್ಬ ನರ್ಸ್ ಇದ್ಲು, ಎಳಕ ಬಂದ್ಬಿಟ್ಟು ಆ ಬೆಳ್ಳಿಗೆ ಒಂದು ಸಣ್ಣ ಸೂಜಿ ತಗೊಂಡು ಚುಚ್ಚಿಬಿಟ್ಲು. ಅವನು ಅಮ್ಮ ಅಂದ ತಕ್ಷಣ ಅದನ್ನೇನು ಮಾಡಿಬಿಟ್ರು, ಬ್ಯಾಂಡೇಜ್ ಮಾಡಿಬಿಟ್ಟು ರಕ್ತ ತಗೊಂಡು ಹಿಂಗೆ ಗ್ಲಾಸ್ಗೆ ಹಚ್ಕೊಂಡು ವಾಪಸ್ ಕಳಿಸಿದ್ರು. ಅವನಪ್ಪ ಅಮ್ಮ ಅಯ್ಯೋ ಅಂದ. ಪಕ್ಕದಾಗ ಕುಂತಿದ್ನಲ್ಲ ಅವನು ಕೇಳಿದೆ, ಯಾಕಲೆ ಏನು ಮಾಡಿದರು? ನೋಡೋ ರಕ್ತ ಪರೀಕ್ಷೆ ಅಂತ ಹೇಳಿದ್ರು, ಬೆಳ್ಳು ಕೊಯ್ದು ಬಿಟ್ರು, ಬ್ಯಾಂಡೇಜ್ ಮಾಡಿದ್ದಾರೆ. ಇವನು ಇದ್ದಕ್ಕಿದ್ದಂಗೆ ಎದ್ದು ಓಡೋಕೆ ಶುರು ಮಾಡಿಬಿಟ್ಟ. ಇಡಕ 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 ಅಂತೀವ ಅವನ್ನ ಬಲವಂತಕ್ಕೆ ಹಿಡ್ಕೊಂಡು ಬಂದರು. ಅಲ್ಲಲ್ಲಿ ಯಾಕೆ ಹಂಗೆ ಓಡೋಗ್ತಾ ಇದೆಯಾ? ನೋಡ್ರಿ ಸಾ, ರಕ್ತ ಪರೀಕ್ಷೆ ಅಂತ ಬೆಳ್ಳು ಕೊಯ್ದಾರೆ, ನಂದು ಮೂತ್ರ ಪರೀಕ್ಷೆ ಏನು ಕೊಯ್ತಾರೆ? ಲೇ ತಮ್ಮ, ಇದು ಹಂಗಲ್ಲೋ, ಟೆಸ್ಟ್ ಮಾಡ್ತಾರೆ. ಹೌದಾ ಸಾ ಅಂತೇಳಿ ಕೂತ್ಕೊಂಡು ಹೀಗೆ ಮಕ್ಕಳಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಹಾಸ್ಯ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು. ನಾನು ಒಂದ್ಸರಿ ನಮ್ಮ ಶಾಲೆ ಪಕ್ಕದಲ್ಲಿ ಜ್ಯೋತಿಷ್ ಶಾಲೆ ಐತೆ, ಜ್ಯೋತಿಷ್ ಶಾಲೆ ಶಾಸ್ತ್ರ ಹೇಳ್ತಾರೆ. ಅಲ್ಲಿಗೆ ಒಬ್ಬನು ಬಂದ್ಬಿಟ್ಟು, ನಮ್ಮ ಹುಡುಗಿಗೆ ಮದುವೆ ಸೆಟ್ ಮಾಡ್ಬೇಕು ಸರ್, ಸ್ವಲ್ಪ ಈಗ ಇದನ್ನು ನೋಡಿ ಹೇಳ್ರಿ, ಮದುವೆ ಈ ತಿಂಗಳಾಗ ಆಗುತ್ತಿಲ್ಲ ಅಂತ. ಅವನೇನು ಮಾಡ್ದ, ಕಾರ್ಡ್ ಇಸ್ಕೊಂಡ, ಕಾರ್ಡ್ ನೋಡ್ತಾ ಇದ್ದ. ನಿನ್ನ ಹೆಸರು ರುದ್ರಮುನಿಯಪ್ಪಲ್ಲ ಅಂತ. ಹ್ಞೂ ಸರ್ ರುದ್ರಮುನಿಯಪ್ಪ. ನಿನ್ನ ಹೆಂಡತಿ ಹೆಸರು ಅಲ್ವೇಲಮ್ಮಲ್ಲ ಅಂತ. ಹ್ಞೂ ಸರ್ ಅಲ್ವೇಲಮ್ಮ. ನಿಮ್ಗೆ ಹೆಂಗೆ ಗೊತ್ತು ಸ್ವಾಮಿ ಅಂತ. ಸುಮ್ಮನೆ ಕೇಳ. ನಿನ್ನ ಮಕ್ಕಳು 2 ಹೆಣ್ಣು 1 ಗಂಡಲ್ಲ ಅಂತ. ಹ್ಞೂ ಸರ್. ಹ್ಞೂ ಸ್ವಾಮಿ 2 ಗಂಡು. ಎಷ್ಟು ಕರೆಕ್ಟ್ ಹೇಳ್ಬಿಟ್ರಲ್ಲ ಸ್ವಾಮಿ ಅಂತ. ನಿಮ್ಮಮ್ಮ ಜೊತೆಗೆ ಐತಲ್ಲ ಅಂತ. ಹ್ಞೂ ಸರ್. ಅಬ್ಬ ಎಷ್ಟು ಕರೆಕ್ಟ್, ಸ್ವಾಮಿಯವ್ರು ಎಷ್ಟು ಚೆನ್ನಾಗಿ ಸತ್ಯ ಹೇಳ್ತಾರಲ್ಲ. 2 kg ಅಕ್ಕಿ, 3 kg ಸಕ್ಕರೆ, 15 kg ಗೋಧಿ ತಗೊಂಡಿದ್ಯಲ್ಲ. ಹ್ಞೂ ಸರ್. ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಲ್ಲ ಸ್ವಾಮಿಯವರು, ಸ್ವಾಮಿ ಅಂತ. ಮತ್ತೆ ಮಗಳಿಗೆ ಮದುವೆ, ಮಂಗನ ಮಗನೇ, ಇದು ರೇಷನ್ ಕಾರ್ಡು, ತಗೊಂಡೋಗಿ ಜಾತಕ ತಗೋಬರ ಹೋಗಿ. ಆ ಸ್ವಾಮಿ ತಾಕೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಾರೆ ಜ್ಯೋತಿಷ್ಯ ಕೇಳೋದಕ್ಕೆ, ಸಾಹಿತಿಗಳು ಬರ್ತಾರೆ, ಸಿನಿಮಾ ಡೈರೆಕ್ಟರ್ ಬರ್ತಾರೆ, ಸಿನಿಮಾ ಹೀರೋಯಿನ್ಗಳು ಬರ್ತಾರೆ. ಒಂದ್ಸಾರಿ ಹೀರೋಯಿನ್ ಬಂದ್ಬಿಟ್ಲು, ಸ್ವಾಮಿ 5 ವರ್ಷ ಆಯಿತು ನನಗೆ ಮಕ್ಕಳಾಗಿಲ್ಲ, ಏನಾದರೂ ತೊಂದರೆ ಇದೆಯಾ ನೋಡು. ಹೌದಮ್ಮ, ನಿನ್ನ ಹೆಸರು? ನನ್ನ ಹೆಸರು ಗಂಗಮ್ಮ. ಗಂಡ ಏನು ಕೆಲಸ ಮಾಡ್ತಾನೆ? ಸ್ವಾಮಿ ಡೈರೆಕ್ಟ್ರು. ಡೈರೆಕ್ಟರ್ ಮದುವೆ ಆದರೆ ನನ್ನ ಮಕ್ಕಳಾಗ್ತವನವ, ಪ್ರೊಡ್ಯೂಸರ್ನಾಗ ಆಗ್ತವೆ. ತದಾಸ್ತ ಅಂತ ಹೇಳ್ಬಿಟ್ಟು ವಾಪಸ್ ಅದೇ ಬಂದ್ಬಿಟ್ಟು. ಜ್ಯೋತಿಷ್ಯದಲ್ಲಿ ಹಾಸ್ಯ. ಜ್ಯೋತಿಷ್ಯ ವಾಸ್ತು ಅದೆಷ್ಟು ಸತ್ಯನ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ನಾನು ವಿಜ್ಞಾನ ಶಿಕ್ಷಕನಾಗಿ 1-2 ಸುಳ್ಳನ್ನು ಸತ್ಯವಾಗಿ ಪರಿವರ್ತಿಸಿರ್ತಕ್ಕಂಥ ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯದಲ್ಲಿ ಸೂರ್ಯ ನೋಡಿದ್ರೆ ಕೇಳಿದ್ರ, ಗ್ರಹ, ಚಂದ್ರ ಗ್ರಹ ಜ್ಯೋತಿಷ್ಯದಲ್ಲಿ. ಆದರೆ ಸತ್ಯ ನಿಜವಾಗಿ ಸೂರ್ಯ ನಕ್ಷತ್ರ, ಚಂದ್ರ ಉಪಗ್ರಹ, ಜ್ಯೋತಿಷ್ಯದಲ್ಲಿ ಇವು ಗ್ರಹಗಳು. ಹಾಗೆ ರಾಹು ಕೇತು ನೀವು ನೋಡಿಲ್ಲ, ನಾವು ನೋಡಿಲ್ಲ ಅಲ್ವಾ. 2 ಗ್ರಹ ಅಲ್ಲ, 2 ಗ್ರಹ ಇಲ್ಲ. ಇದ್ರ ಮೇಲೆ ನಮ್ಮದು ಸ್ವಾಮಿ ಅಡಿಕೆ ಲೆಕ್ಕ 100 ರೂಪಾಯಿ ದುಡ್ಡಿಕ್ಕಿ ಶಾಸ್ತ್ರ ಕೇಳಿಕೆ ಅಂತ ಕುತ್ಕೊಳ್ತೀವಿ. ಆ ಸುಳ್ಳು ಕೇಳೋದಕ್ಕೆ ಅಪ್ಪಟ ಸುಳ್ಳು. ಆಮೇಲೆ ವಾಸ್ತು ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಏನೆಲ್ಲ ನಮ್ಮ ಔಷಧಿ ನೋಡ್ರಿ. ಈ ಭೂಮಿಗೆ ದಿಕ್ಕಿಲ್ಲ, ಭೂಮಿ ಮೇಲೆ ವಾಸ ಮಾಡೋ ನಮಗೆ ದಿಕ್ಕು ದೇಶ ಎಲ್ಲ ಐತಿ ಅಲ್ವಾ. ಇದು ಪೂರ್ವ, ಭೂಮಿ ತಿರುಗುತ್ತೆ, ಸಂಜೆ ಎತ್ಲ ಬರುತ್ತೆ, ಅದೇನಾಗುತ್ತದು ಪಶ್ಚಿಮ ಆಗುತ್ತೆ ಅಲ್ವಾ. ಅದರ ಮೇಲೆ ನಮ್ಮ ಜ್ಯೋತಿಷ್ಯ ಎಷ್ಟರ ಮಟ್ಟಿಗೆ ನಿಂತಿದೆ ಅಂತಕ್ಕಂಥದ್ದು ಗೊತ್ತಾಗ್ಲಿಕ್ಕಂತ. ಒಂದ್ಸಾರಿ BTS ಬಸ್ ಆಕ್ಸಿಡೆಂಟ್ ಆಗ್ಬಿಡ್ತು. ಆ BTS ಬಸ್ ಕೈ ಮೇಲೆ, ಕಾಲ ಮೇಲೆ, ತಲೆ ಮೇಲೆ ಹತ್ತೋಗ್ಬಿಡ್ತು, ಪಟ್ 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 ಅಂತ. ಅಯ್ಯಯ್ಯೋ, ಈ ಬೆಳ್ಳಿ ಮೇಲೆ ಹತ್ತೋದನ್ನು ಒಯ್ಕಳಕ್ ಶುರು ಮಾಡ್ತಾನೆ. ಅಮ್ಮ ಅಪ್ಪ ಅಂತದಾನೆ. ಆ ಪಕ್ಕದಾಗಿದ್ದಾನೆ, ಸುಮ್ಮನಿರ ಅವನು ಯಾವನು ಸೀಮೆಗಿಲ್ಲದು. ಎಷ್ಟು ಜನ ಅಲ್ಲಿ ಆಕ್ಸಿಡೆಂಟ್ ಆಗೈತೆ, ಸುಮ್ಮನೆ ನಿನ್ನಂಗೆ ಒಯ್ಕೆ ಅಂತಾನೆ. ಅಪ್ಪ ಅಯ್ಯೋ ನಿನಗೇನು ಗೊತ್ತೋ ನನ್ನ ಔಷಧಿ ಅಂತ ಬೆಳ್ಳಿಕ್ಕೆ ಅಂತಿರ್ತಾನೆ. ಹಂಗಂದ ತಕ್ಷಣ ಬಜ್ಜ ಅದಿಮ್ಕೊಂಡಿರ ನೋಡಲೇ ಅವನು ತಲೆ ಮೇಲೆ ಹತ್ತೋಗೈತೆ, ಅವನಿಗೆ ಉಸಿರು ಬಿಡ್ತಾನೆ ನೋಡು. ಬೆಳ್ಳಿ ಮೇಲೆ ಹತ್ತೋಗಿದ್ದಕ್ಕೆ ಏನು ಅರಿಸ್ಕೊಂತೀಯಲ್ಲ ನೀನು ಅಂತ ಜ್ಞಾಪಕ ಆಗ್ಬಿಟ್ಟ. ತಲೆ ಮೇಲೆ ಹತ್ತೋದನ್ನು ಯಾವಾಗ ಮಾತಾಡಬೇಕು. ಆ BTS ಬಸ್ನಾಗ ಒಬ್ಬನ ಚೆಕ್ ಬುಕ್ ಕಳ್ಕೊಂಡ್ಬಿಡ್ತಾನೆ. ಅವನ ಫ್ರೆಂಡ್ ಹತ್ರ ಹೇಳ್ತಾನೆ ಬಂದು, ನೋಡಲಿ ನನ್ನ ಚೆಕ್ ಬುಕ್ ಕಳೆದೋಗ್ಬಿಡ್ತು. ಲೇ ಚೆಕ್ ಬುಕ್ ಕಳ್ಕೊಂತೀರೇನೋ ಯಾರನ್ನ? ಚೆಕ್ ಬುಕ್ ಕಳ್ಕೊಂತಾರ, ಯಾರಾದರೂ ಸೈನ್ ಮಾಡಿ ಅದನ್ನು ಬಿಡಿಸಿ ಬಿಡ್ಬೋದು.
ಚೆಕ್ಗೆ ಯಾರು ಬೇಕಾದ್ರೂ ಸೈನ್ ಮಾಡಿ ಬಿಡಿಸ್ಕೊಬಿಡ್ಬೋದು, ನಿನ್ನ ಹಂಗೆ ಸೈನ್ ಮಾಡಿ. ಆಹಾ, ನಾನು ಸೈನ್ ಮಾಡಕ್ಕೆ ಬಿಡ್ತೀನಾ? ನಾನೇ ಮೊದಲೇ ಸೈನ್ ಮಾಡಿಬಿಟ್ಟಿದ್ದೀನಿ ಅದ್ರ ಮೇಲೆ ಎಲ್ಲ. ಕಾಮಿಡಿ ಎಕ್ಸ್‌ಪ್ರೆಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣದೊಂದು ವಿರಾಮದ ನಂತರ. ನೆಪೋಲಿಯನ್ ಭಾರತಕ್ಕೆ ಮೊದಲ ಹೆಜ್ಜೆ ಇಟ್ಟ ನಂತರ ಏನಾಯಿತು? ನೆಪೋಲಿಯನ್ ಭಾರತಕ್ಕೆ ಮೊದಲ ಹೆಜ್ಜೆ ಇಟ್ಟ ನಂತರ ಏನಾಯಿತು? ಅದಕ್ಕೆ ನಾನು ಹೇಳಿದೆ, ಸರ್, ನೆಪೋಲಿಯನ್ ಭಾರತಕ್ಕೆ ಮೊದಲ ಹೆಜ್ಜೆ ಇಟ್ಟ ನಂತರ ಎರಡನೇ ಹೆಜ್ಜೆ ಇಟ್ಟನು ಸಾರ್. ಕಾಮಿಡಿ ಎಕ್ಸ್‌ಪ್ರೆಸ್ ನಲ್ಲಿ ನೀವು ಒಂದ್ಸಾರಿ ಹತ್ತಿದ್ರೆ ಸಾಕು, ನಿಮ್ಗೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಗ್ಯಾರಂಟಿ. ಈಗ ಮತ್ತೊಬ್ಬ ಕಾಮಿಡಿ ಸ್ಟಾರ್ ಮಹಾದೇವ್ ನಿಮ್ಮನ್ನೆಲ್ಲ ನಗ್ಸೋಕೆ ಬರ್ತಿದ್ದಾರೆ. ಅವರ ಹೊಸ ಹಾಸ್ಯ ಕೇಳಿ ಎಂಜಾಯ್ ಮಾಡಿ. ಹಾಸ್ಯವನ್ನ ನಡೆದಾಡ್ಕೊಂಡು ಹೋಗುವ ದಾರಿಯಲ್ಲಿ ಸಿಗ್ತಾ ಇರ್ತದೆ. ಹಾಸ್ಯ ನಮ್ಮ ಅಕ್ಕಪಕ್ಕದಲ್ಲಿರುತ್ತೆ. ಎಲ್ಲ ವೃತ್ತಿಯ ರಂಗದಲ್ಲೂ ಕೂಡ ಹಾಸ್ಯಗಳಿರ್ತವೆ ಅಂತ. ನಮಗೆ ಒಬ್ರು ಹಾಲಪ್ ಮೇಷ್ಟ್ರು ಅಂತ ಇದ್ರು, ಬಹಳ ಬ್ರಿಲಿಯಂಟ್ ಅವರು. ಅಂದ್ರೆ ಅವಾಗೆಲ್ಲ, ಈಗೆಲ್ಲ ಹಿಸ್ಟ್ರಿ, ಕನ್ನಡ, ಇಂಗ್ಲೀಷು, ಹಿಂದಿ ಈ ತರ ಪಾಠ ಮಾಡಕ್ಕಿದ್ದಾರೆ. ಅವಾಗೆಲ್ಲ ಪಾಪ 4 ಸಬ್ಜೆಕ್ಟ್ನು ಒಂದೇ ಟೀಚರು ಅವ್ರ ಸಬ್ಜೆಕ್ಟನ್ನ ಪಾಠ ಮಾಡಬೇಕಿತ್ತು. ಹಿಂಗೆ ಇತಿಹಾಸ ಪಾಠ ಮಾಡ್ತಾ ಇದ್ರು. ನನ್ನ ಕೇಳಿದ್ರು, ಏಯ್ ಮಾದೇವ್ ಎದೇಳ ಮೇಲೆ. ಹಾ ಸರ್ ಅಂತೆ. ನೆಪೋಲಿಯನ್ ಭಾರತಕ್ಕೆ ಮೊದಲ ಹೆಜ್ಜೆ ಇಟ್ಟ ನಂತರ ಏನಾಯಿತು? ನೆಪೋಲಿಯನ್ ಭಾರತಕ್ಕೆ ಮೊದಲ ಹೆಜ್ಜೆ ಇಟ್ಟ ನಂತರ ಏನಾಯ್ತು? ಅದಕ್ಕೆ ನಾನು ಹೇಳಿದೆ, ಸರ್, ನೆಪೋಲಿಯನ್ ಭಾರತಕ್ಕೆ ಮೊದಲ ಹೆಜ್ಜೆ ಇಟ್ಟ ನಂತರ ಎರಡನೇ ಹೆಜ್ಜೆ ಇಟ್ಟನು ಸಾರ್. ಏಯ್ ಗುಡ್, ವೆರಿ ಗುಡ್, ವೆರಿ ಗುಡ್ ಅಂದ್ರು. ಪುನಃ ಕೇಳಿದ್ರು, ಜಹಾಂಗೀರನು ಸಿಂಹಾಸನವನ್ನ ಏರಿದ ನಂತರ ಏನು ಮಾಡಿದನು? ಜಹಾಂಗೀರನು ಸಿಂಹಾಸನವನ್ನ ಏರಿದ ನಂತರ ಏನು ಮಾಡಿದನು? ಸಾರ್, ಜಹಾಂಗೀರನು ಸಿಂಹಾಸನವನ್ನ ಏರಿದ ನಂತರ ಕುಳಿತುಕೊಂಡನು. ವೆರಿ ಗುಡ್ ಅಂದ್ರು ಅವರು ಮಾಸ್ಟ್ರು. ಪುನಃ ಕೇಳಿದ್ರು, ನೋಡಪ್ಪ, 15 ಹಣ್ಣುಗಳ ಉದಾಹರಣೆ ಕೊಡ್ಬೇಕು ನೀನು, ಹಾಗಾಗಿ 15 ಹಣ್ಣುಗಳ ಹೆಸರನ್ನ ಹೇಳು. ಆಯ್ತು ಸರ್ ಅಂದೆ. ಹೇಳಪ್ಪ ಸರ್. 1 ದ್ರಾಕ್ಷಿ ಹಣ್ಣು, ಎರಡನೇದು ಕಿತ್ಲೆ ಹಣ್ಣು, 3ನೇದು ಮೋಸಂಬಿ ಹಣ್ಣು ಸಾರ್, ಇನ್ನು 12 ಡಜನು ಬಾಳೆಹಣ್ಣು ಸಾರ್ ಅಂದೆ. ಇನ್ನು ವೆರಿ ಗುಡ್ ಅಂದ್ರು ಅವರು. ಬಹಳ ಕ್ವಶನ್ಗಳು ಕೇಳ್ತಾನೆ ಇದ್ರು. ಕ್ವಶನ್ ಮೇಲೆ ನಾನಂತೂ ಸ್ಟಾಪ್ ಮಾಡ್ತಾ ಇರ್ಲಿಲ್ಲ. ಅವಾಗ್ಲೇನೆ ಬಹಳ ಚೇಷ್ಟೆ ಒಂದ ವಿದ್ಯಾರ್ಥಿ ಜೀವನದಲ್ಲಿ. ಕೇಳಿದ್ರು, ಮತ್ತೆ ಕ್ವಶನ್ ಕೇಳಿದ್ರು, ಈಗ ಕ್ರಿಕೆಟ್ ಬಗ್ಗೆ ನಿನ್ಗೆ ನಾಲೆಡ್ಜ್ ಇದೆ ಅಲ್ವಾ? ಈಗ ಕ್ರಿಕೆಟ್ ಬಗ್ಗೆ ಒಂದು ಸಣ್ಣ ಪ್ರಬಂಧ ಬರೆಯಿರಿ. ಸಾರ್, ಮಳೆಯ ಬಂದ ಕಾರಣ ರದ್ದಾಗಿದೆ ಅಂತ ಬರದೆ. ಸರ್, ನೀವ್ ಹೇಳಿದ್ದು ಚಿಕ್ಕದಾಗಲ್ವಾ ಸಾರ್? ಹೋಗ್ಲಿ ಆಯ್ತಪ್ಪ. 1983ರಲ್ಲಿ ವಿಶ್ವಕಪ್ ಯಾರಿಗೆ ಸಿಕ್ತು? ಸಾರ್ಗೆ ಗೆದ್ದವ್ರಿಗೆ ಸಿಕ್ತು ಸಾರ್ ಅಂದೆ. ಮೇಷ್ಟ್ರು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ರು, ನಾನು ಹೊಡಿತಾನೆ ಇದ್ರು. ಈ ತರ ವಿದ್ಯಾರ್ಥಿಗಳಿಗೂ ಮಾಸ್ಟ್ರಿಗೂ ಹಾಸ್ಯಗಳು ಸಿಗ್ತಾ ಇರ್ತವೆ. ನಾನು ಹಿಂಗೆ ಮೈಸೂರಿಂದ ಬೆಂಗಳೂರಿಗೆ ಬಂದು ನಿಂತಾಗ ಮೆಜೆಸ್ಟಿಕ್ ಬಂದು ನಿಂತ್ಕೊಂಡೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಸಾಕಷ್ಟು ಹಾಸ್ಯಗಳು ಸಿಗ್ತವೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ, ಒಬ್ರು ಕಂಡಕ್ಟರ್ ಬಂದ್ರು. ಅದು ಡಬಲ್ ಡೋರ್ ಗಾಡಿ, ಅದು ಬಸ್ಸು. ಕಂಡಕ್ಟರ್ ಹೇಳಿದ್ರು, ಏಯ್ ಹೆಂಗಸ್ರೆಲ್ಲ ಮುಂದೆ ಎತ್ತಿ, ಗಂಡಸ್ರೆಲ್ಲ ಹಿಂದೆ ಎತ್ತಿ. ಏಯ್ ಹೆಂಗಸ್ರೆಲ್ಲ ಮುಂದೆ ಎತ್ತಿ, ಗಂಡಸ್ರೆಲ್ಲ ಹಿಂದೆ ಎತ್ತಿ. ಅಲ್ಗೊಬ್ರು ವಿಶೇಷವಾದ ವ್ಯಕ್ತಿ ಬಂದ್ರು. ಹಾ ಮಾವ, ನಾನೆಲ್ಲತ್ಲಿ ಅಂದ್ರು. ಹಾ ನೀನಾ, ಮೇಕತ್ ಬಿಡು ಅಂದ್ರು. ನಾನು ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ಬೇಕಾಗಿತ್ತು. ಒಂದು ರಾಂಗ್ ನಂಬರ್ ಆಗಿ ಒಂದು ಹುಡುಗಿಗೆ ಹೋಗ್ಬಿಡ್ತು. ಆ ಹುಡುಗಿ ಏನು ಬೇಕು? ಹಾಯ್, ವೆಲ್ಕಮ್ ಟು ಕಸ್ಟಮರ್ ಕೇರ್. ಸಂಬಂಧಕ್ಕಾಗಿ 1 ಪ್ರೆಸ್ ಮಾಡಿ, ಎಂಗೇಜ್ಮೆಂಟ್ಗಾಗಿ 2 ಪ್ರೆಸ್ ಮಾಡಿ, 2ನೇ ಮದುವೆಗಾಗಿ ನಿಮ್ಮ ಹೆಂಡತಿಯ ಕತ್ತನ್ನು ಪ್ರೆಸ್ ಮಾಡಿ. ರಾಂಗ್ ನಂಬರ್ ಆಗ್ಬಿಟ್ರೆ ಈ ರೀತಿ ಎಲ್ಲ ಅವಾಂತರ ಆಗ್ಬಿಡ್ತವೆ. ಮೊದಲೆಲ್ಲ ನಿಮ್ಗೆಲ್ಲ ಗೊತ್ತು, ಇವತ್ತು ಯಾರ ಕೈಲಿ ನೋಡಿ ಮೊಬೈಲ್ 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 ಸಿಕ್ಕಾಬಿಟ್ಟೆ ಮೊಬೈಲ್ಗಳು ಬಂದ್ಬಿಟ್ಟಿದೆ. ಮೊದಲಾದ್ರೂ ಬರ್ತಾ ಇತ್ತು ಮೊಬೈಲ್ ಯಾವ ರೀತಿ, ಇಟ್ಟಿಗೆ ರೀತಿ ದಪ್ಪ ದಪ್ಪ ಮೊಬೈಲ್. ಅದನ್ನ ತಗೊಳ್ಳೋಲಿಕ್ಕೆ ಒಬ್ಬ ಎಕ್ಸ್ಟ್ರಾ ಪರ್ಸನ್ ಬೇಕಾಗಿತ್ತು. ಅದ್ರ ಹೆಸರೇನು ಗೊತ್ತಾ? ಮೋಟ್ರಾಲಾ ಅಂತ.
ಈಗ ಚಿಕ್ಕ ಚಿಕ್ಕ ಮೊಬೈಲ್ ಅಂದ್ರೆ ಈ ಟ್ಯಾಬ್ಲೆಟ್ ರೀತಿ ನೈಟು ನಾವು ಕುಡಿದು ಮಲಗಿದ್ರೆ ಬೆಳಿಗ್ಗೆ ಆಗೋಷ್ಟೆಲ್ಲ ರೀಚಾರ್ಜ್ ಆಗಿ ಹೋಗ್ಬಿಟ್ಟಿರ್ತೀವಿ. ಈ ಮೊಬೈಲ್ ಅರ್ಥ ಗೊತ್ತಾ ನಿಮ್ಗೆ? ಈ ಮೊಬೈಲ್ ಎಂಬತಕ್ಕಂಥದ್ದು ಒಂದು ಪುಟ್ಟ ಸಂಸಾರ. ಅದರಲ್ಲಿ ಗಂಡು ಸಿಮ್ ಕಾರ್ಡ್ ಆದ್ರೆ ಹೆಣ್ಣು ಕರೆನ್ಸಿ, ಗಂಡು ಸಿಮ್ ಕಾರ್ಡ್ ಆದ್ರೆ ಹೆಣ್ಣು ಕರೆನ್ಸಿ. ಗಂಡು ಹೆಣ್ಣು ಸಂಸಾರನ ರೀಚಾರ್ಜ್ ಮಾಡಿದ್ರೆ ಮೊಬೈಲ್ಗೆ ಮಕ್ಕಳಾಯ್ತವೆ. ಇನ್ಕಮಿಂಗ್ ಆದ್ರೆ ಗಂಡು ಮಗು, ಔಟ್ ಗೋಯಿಂಗ್ ಆದ್ರೆ ಹೆಣ್ಮಗು. ಇನ್ಕಮಿಂಗ್ ಆದ್ರೆ ಗಂಡು ಮಗು, ಔಟ್ ಗೋಯಿಂಗ್ ಆದ್ರೆ ಹೆಣ್ಮಗು. ಅಕಸ್ಮಾತ್ ಎರಡೂ ಆಗ್ಲಿಲ್ಲ ಅಂದ್ರೆ ಕಾಲೇಜ್ ಹುಡುಗಿರ್ತಾರ ಬರೀ ಮಿಸ್ ಕಾಲ್. ಇದು ಹಳೆಯ ಜೋಕ್. ಇದು ಇವಾಗ ಈಗ ಒಂಥರ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಈಗ ಮೊಬೈಲ್ ಎಂಬತಕ್ಕಂಥದ್ದು ಒಂದು ದೇವಾಲಯ ಇದ್ದಂಗೆ. ಮೊಬೈಲ್ ಎಂಬತಕ್ಕಂಥದ್ದು ಒಂದು ದೇವಾಲಯ ಇದ್ದಂಗೆ. ಅದರಲ್ಲಿ ವಾಟ್ಸಪ್ ಎಂಬತಕ್ಕಂಥದ್ದು ಒಂದು ದೇವತೆ ಇದ್ದ ಹಾಗೆ. ಅದರಲ್ಲಿ ವಾಟ್ಸಪ್ ಗ್ರೂಪ್ ಅಡ್ಮಿನ್ ಬಂದು ದೇವಸ್ಥಾನದ ಪೂಜಾರಿ ಇದ್ದಂಗೆ. ಅದರಲ್ಲಿ SMS ಯಾರು ಕಳಿಸ್ತಾ ಇರ್ತಾರೆ ಅವರು ದಾನಿಗಳಿದ್ದಂಗೆ. ಈ SMS ಅನ್ನ ಓದ್ಕೊಂಡು ಯಾರಿಗೂ ಕಳಿಸ್ತಾನೆ ಕೂತಿರ್ತಾರಲ್ಲ, ಡೈಲಿ ಅನ್ನ ಸಂತರ್ಪಣೆ ನಡೀತದಲ್ಲ, ಅಲ್ಲಿಗೆ ಓದ ಜಾಗಕ್ಕೆ ಅವ್ರು ಸೇರಿದವರು. ಈ ತರ ಮೊಬೈಲ್ ನಲ್ಲಿ ಈ ರೀತಿ ಆಗ್ಬಿಟ್ಟಿದೆ. ಇವತ್ತು ನಾವೆಲ್ಲರೂ ಈಗಿನ ಟ್ರೆಂಡ್, ಈಗಿನ ಫ್ಯಾಷನ್ಗೆ ಸೋಲ್ತಾ ಇದೀವಿ. ಅದ್ರ ಬಗ್ಗೆ ಒಂದು ಸಣ್ಣ ಕವನ. ಆಗಿನ ಕಾಲದ ಹೆಣ್ಣು ಮಕ್ಕಳ ಜಡೆ ನಾಗರ ಹಾವಿನ ಹೆಡೆ. ಆಗಿನ ಕಾಲದ ಹೆಣ್ಣು ಮಕ್ಕಳ ಜಡೆ ನಾಗರ ಹಾವಿನ ಹೆಡೆ. ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳ ಜಡೆ, ಆದರೆ ಈಗಿನ ಕಾಲದ ಹೆಣ್ಣು ಮಕ್ಕಳ ಜಡೆ ಕೋಳಿ ಪುಕ್ಕಕ್ಕಿಂತಲೂ ಕಡೆ. ಅಂದ್ರೆ ನಾವೆಲ್ಲರೂ ಈಗಿನ ಟ್ರೆಂಡಿಗಿನ ಫ್ಯಾಷನ್ಗೆ ಸೋಲ್ತಾ ಇದೀವಿ ಅಂತ. ಹೌದಾ? ಸರಿ, ನಮ್ಮ ಫ್ರೆಂಡ್ ಮನೆಗೆ ನಾನು ಹೋಗ್ಬೇಕಿತ್ತು. ಹಂಗೆ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮನೇಲಿ ಪೇಪರ್ ಓದ್ತಾ ಇದ್ದ ನನ್ನ ಫ್ರೆಂಡು. ಪಾಪ ಅವರೆಲ್ಲ ಹಂಗೆ ಆಟ ಆಡ್ತಾ ಇದ್ರು ಮಕ್ಕಳು. ಹೆಂಡತಿ ಬಂದ್ ಏನಂದ್ರು ಗಂಡನ್ಗೆ ಅಂದ್ರೆ, ರೀ ನಾನು ಸ್ನಾನಕ್ಕೆ ಹೋಗ್ತಾ ಇದೀನಿ ಕಣ್ರಿ, ಲಕ್ಸ್ ಹಾಕೊಂಡು ಸ್ನಾನ ಮಾಡ್ಲಾ ಇಲ್ಲ ಡವ್ ಹಾಕೊಂಡು ಸ್ನಾನ ಮಾಡ್ಲಾ? ಅದಕ್ಕೆ ಗಂಡ ಹೇಳ್ದ, ಲೇ ಕತ್ತೆ, ಮೊದ್ಲು ಚಿಲ್ಕ ಹಾಕೊಂಡು ಸ್ನಾನ ಮಾಡು. ಹೆಂಡತಿ ಹೆಂಗಿದ್ಲಪ್ಪ ಅಂದ್ರೆ ಗದ 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 ಅನ್ನವಳು ಕಣ್ರಿ. ಕತ್ಲೆ ನಿರ್ಸಿದ್ರು ಕಾಣದೇ ಇಲ್ಲ, ಭದ್ರಾವತಿ ಗೋಲ್ಡು. ಆ ತಾಯಿ ಅಷ್ಟು ಕಾಲ ಸೀರೆ ಉಟ್ಕೊ ಬಂದ್ಬಿಟ್ಟು ಗಂಡನ್ಗೆ ಫೋಸ್ ಕೊಡ್ತಾ ಇದ್ಲು. ಹಾಯ್ ಡಾರ್ಲಿಂಗ್, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಡಾರ್ಲಿಂಗ್ ಅಂತ. ಅದಕ್ಕೆ ಗಂಡ ಹೇಳ್ದ, ಆಹಾ ಚಿನ್ನ, ಡಾಂಬರ್ ಡ್ರಮ್ಗೆ ಬೆಂಕಿ ಹಾಕ್ತಾ ಕಾಣಿಸ್ತಾ ಇದೀ ಕಣೆ. ಇವರಿಬ್ರು ಮಾತಾಡ್ಕೊಂಡು ಕರುಳಿನ ಕುಡಿ ಸಿನಿಮಕ್ಕೆ ಹೋದ್ರು. ಕರುಳಿನ ಕುಡಿ ಸಿನಿಮಕ್ಕೆ ಹೋದಾಗ ಆ ಥಿಯೇಟರ್ ಅಲ್ಲಿ ಟೈಗರ್ ಪ್ರಭಾಕರ್ ಅವರು, ವಿನಯ್ ಪ್ರಸಾದ್ ಅವರು ಈ ಕಡೆಯಿಂದ ಓಡ್ ಬರ್ತಾ ಇದ್ರು. ಆಗ ಒಂದೊಂದು ಸಾಂಗ್ ಬರ್ತಾ ಇತ್ತು. ನಾನು ಬಡವೆ ಪ್ರೀತಿಗೆ ಬಡತನವಿಲ್ಲ ಹಂಗ ಅಂತಿದ್ದಂಗ್ಲ ಗಂಡನ್ಗೆ ಮೂಡ್ ಬಂದ್ಬಿಡ್ತು. ಗಂಡ ಮುತ್ಕೊಡಕ್ಕೆ ಅಂತ ಹೋದ ಕಣ್ರಿ, ಕರೆಂಟ್ ಹೋಗಿ ಕರೆಂಟ್ ವಾಪಸ್ ಬಂದ್ಬಿಡ್ತು. ಗಂಡ ಹೇಳ್ದ, ಚಿನ್ನ ಮುತ್ಕೊಡಕ್ಕೆ ಅಂತ ಬರ್ತಾ ಇದ್ದೆ ಚಿನ್ನ, ಅಷ್ಟ್ರಲ್ಲಿ ಕರೆಂಟ್ ಹೋಗಿ ಕರೆಂಟ್ ವಾಪಸ್ ಬಂದ್ಬಿಡ್ತಲ್ಲ ಚಿನ್ನ ಅಂದ. ಅದಕ್ಕೆ ಹೆಂಡತಿ ಹೇಳಿದ್ಲು, ರೀ ಮೊದ್ಲು ಕೊಟ್ಟಿದ್ ನೀವಲ್ವಾ ಅಂತ. ಹೆಂಡತಿ ಹೇಳಿದ್ಲು, ರೀ ಇವತ್ತು ನಮ್ಮ ಮನೆಗೆ ನಮ್ಮ ಫ್ರೆಂಡ್ ಬರ್ತಾ ಇದಾರೆ, ಹಾಗಾಗಿ ನೀವೆಲ್ಲ ಅಡಿಗೆ ಸಾಮಾನುಗಳು ತಕೊಂಡ್ ಬನ್ರಿ ಅಂತ ಹೇಳಿದ್ರು. ನಮ್ಮ ಫ್ರೆಂಡ್ ಕೊನೆಗೆ ನನಗೆ ಫೋನ್ ಮಾಡಿ ಹೇಳ್ದ, ಲೋ ಮಗ, ನನ್ನ ಹೆಂಡತಿ ಏನೆಲ್ಲ ಬೇಕು ಅಡಿಗೆಗೆ ಎಲ್ಲಾನು ತರಿಸ್ಕೊಂಡ್ಲು ಕಣೋ, ಕೊನೆಲ್ಲ ಒಂದು ಅವಾಂತರ ಆಗ್ಬಿಡ್ತು. ಏನೋ ಅಂದೆ. ಲೋ ಅದನ್ನ ಹಾಡೋ ಮೂಲಕ ಹೇಳ್ತೀನಿ ಕೇಳೋ ಮಗ ಅಂದ. ಹಾಡೋ ಮೂಲಕ ಹೇಳ್ತೀನಿ, ಅವಳು ಏನೇನು ಅವಾಂತರ ಮಾಡಿದ್ಲು ಕೇಳ್ಕೊಳ್ಳಿ ಸ್ನೇಹಿತರೆ. ಕೆರೆ ತಕ್ಕೆ ನಾನೋಗಿ ಸೌತೆಕಾಯ ತಂದಿದ್ದೆ, ಕೆರೆ ತಕ್ಕ ನಾನೋಗಿ ಸೌತೆಕಾಯ ತಂದಿದ್ದೆ, ಕೆರೆ ತಕ್ಕೆ ನಾನೋಗಿ ಸೌತೆಕಾಯ ತಂದಿದ್ದೆ. ಅಣ್ಣ ಕರಕರನೆ ತಿಂದಾಕ್ತವಳೆ, ನನ್ನೆಣತಿ ಕರಕರನೆ ತಿಂದಾಕ್ತವಳೆ. ತಿನ್ಬ್ಯಾಡ ನನ್ನೆಣತಿ ಸಾರು ಮಾಡೋಣ ಅಂದ್ರೆ, ತಿನ್ಬ್ಯಾಡ ನನ್ನೆಣತಿ ಸಾರು ಮಾಡೋಣ ಅಂದ್ರೆ. ಅಣ್ಣ ಸೌದೆ ಪುಳ್ಳೆ ಇಲ್ಲ ಅಂತವಳೆ, ನನ್ನೆಣತಿ ಸೌದೆ ಪುಳ್ಳೆ ಇಲ್ಲ ಅಂತವಳೆ. ಶೀರಕ್ಕೆ ನಾ ಬಂದು ಸೌದೆ ಪುಳ್ಳೆ ತಂದು ಕೊಟ್ರೆ, ಅಣ್ಣ ಸೀಮೆ ಎಣ್ಣೆ ಇಲ್ಲ ಅಂತವಳೆ, ನನ್ನೆಣತಿ ಸೀಮೆ ಎಣ್ಣೆ ಇಲ್ಲ ಅಂತವಳೆ. ಶಿವಾಜಿನಗರಕ್ಕೆ ನಾನೋಗಿ ಸೀಮೆ ಎಣ್ಣೆ ತಂದು ಕೊಟ್ರೆ, ಅಣ್ಣ ಬೆಂಕಿ ಬಣ್ಣ ಇಲ್ಲ ಅಂತವಳೆ, ನನ್ನೆಣತಿ ಬೆಂಕಿ ಬಣ್ಣ ಇಲ್ಲ ಅಂತವಳೆ. ಬನ್ಸೆಕರಿಗೆ ನಾ ಬಂದು ಬೆಂಕಿ ಬಣ್ಣ ತಂದು ಕೊಟ್ರೆ, ಅಣ್ಣ ಅಕ್ಕಿ ಬೆಳೆ ಇಲ್ಲ ಅಂತವಳೆ, ನನ್ನೆಣತಿ ಅಕ್ಕಿ ಬೆಳೆ ಇಲ್ಲ ಅಂತವಳೆ. ಹಾಸನಕ್ಕೆ ನಾನೋಗಿ ಅಕ್ಕಿ ಬೇಳೆ ತಂದು ಕೊಟ್ರೆ,
ಇಲ್ದು ಅಕ್ಕಿ ಬೆಳೆ ತಂದ್ಕೊಟ್ಟೆ, ಸೀಮೆಣ್ಣೆ ಇಲ್ದು ಸೀಮೆಣ್ಣೆ ತಂದ್ಕೊಟ್ಟೆ. ಮುಂದಕ್ಕೆ ಏನಾಯ್ತು ಗೊತ್ತಣ್ಣ? ಅಣ್ಣ ಯಾರನ್ನ ಕಟ್ಕೊಂಡು ಓಡೋಗವಳೆ, ನನ್ನ ಹೆಂಡತಿ ಯಾರನ್ನ ಕಟ್ಕೊಂಡು ಓಡೋಗವಳೆ, ಅಣ್ಣ ಯಾರನ್ನ ಕಟ್ಕೊಂಡು ಓಡೋಗವಳೆ, ನನ್ನ ಹೆಂಡತಿ ಯಾರನ್ನ ಕಟ್ಕೊಂಡು ಓಡೋಗವಳೆ. ಥ್ಯಾಂಕ್ ಯು. ಹೇಗಿತ್ತು ಕಾಮಿಡಿ ಎಕ್ಸ್ಪ್ರೆಸ್ ಜರ್ನಿ? ಸೂಪರ್ ಆಗಿತ್ತು ಅಲ್ವಾ? ಎನಿವೆ, ಮುಂದಿನ ವಾರ ಕಾಮಿಡಿ ಎಕ್ಸ್ಪ್ರೆಸ್ ನ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.